ನಿರ್ಮತ್ಯೋಗ್ರಭವರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ನ ಮಂಥಾನಮನ್ಯೇನ ಚ ರಮ್ಯಂ ಧಾಮ ದದನ್ ಮಹೇಶರಜತಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣಪ್ರಭುಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವನಿಮಗಾಃ ನಮಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಮುಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ ಚಕ್ರವರ್ತಿನಂ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣ ದೇವರಿಗೆ ಭಕ್ತಿ ನಮನವನ್ನು ಸಮರ್ಪಣೆ ಮಾಡುತ್ತಾ ಶ್ರೀಮದ್ಭಾಗವತ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೂರ್ಯ ವಂಶದಲ್ಲಿ ಬಂದ ರಾಜರ ವರ್ಣನೆಯನ್ನೆಲ್ಲ ಮಾಡಿಕೊಂಡು ಬಂದರು. ಸೂರ್ಯವಂಶದಲ್ಲಿ ಬಂದಂತಹ ಭಗೀರಥ ಎಂಬ ರಾಜ ತನ್ನ ವಂಶದವರಾದ ಸಗರನ ಮಕ್ಕಳಾದ 60,000 ಮಕ್ಕಳು ಕಪಿಲ ಮುನಿಯ ಕ್ರೋಧ ದೃಷ್ಟಿಗೆ ಬಲಿಯಾಗಿದ್ದರೂ ಅವರಿಗೆ ಸದ್ಗತಿಯಾಗಬೇಕು ಎಂಬ ಉದ್ದೇಶದಿಂದ ಭಗೀರಥ ಗಂಗೆಯನ್ನೇ
ಭೂಲೋಕಕ್ಕೆ ಇಳಿಸಿದ. ಆ ಗಂಗೆ ಪಾತಾಳಕ್ಕೆ ಹೋಗಿ ಅವರನ್ನೆಲ್ಲ ಮೋಕ್ಷಕ್ಕೆ ಕಳಿಸಿದ್ದಾಳೆ. ಅದೇ ವಂಶದಲ್ಲಿ ಬಂದವ ಖಟ್ವಾಂಗ ಎಂಬ ರಾಜ ಒಂದು ಮುಹೂರ್ತ ಅವಧಿ ನನ್ನ ಬದುಕು ಅಂತ ದೇವತೆಗಳಿಂದ ತಿಳಿದುಕೊಂಡವ ಆ ಒಂದೇ ಒಂದು ಮುಹೂರ್ತದಲ್ಲಿ 48 ನಿಮಿಷಗಳಲ್ಲಿ ಸಾಧನೆ ಮಾಡಿ ಸದ್ಗತಿಯನ್ನು ಪಡೆದಿದ್ದಾನೆ. ಖಟ್ವಾಂಗನಿಗೆ ದೀರ್ಘಬಾಹು ಅಂತ ಒಬ್ಬ ಮಗ, ಅವನಿಗೆ ಮಗ ರಘು ಅಂತ. ಈ ರಘು ಅಂತ ಒಬ್ಬ ರಾಜ ಚೆನ್ನಾಗಿ ಪರಿಪಾಲನೆ ಮಾಡಿದ. ಈ ವಂಶಕ್ಕೇನೆ ರಘುವಂಶ ಅಂತ ಹೆಸರು ಬಂತು. ಯಾವ ರೀತಿಯಾಗಿ ಇಕ್ಷ್ವಾಕು ವಂಶ ಅಂತ ಈ ವಂಶಕ್ಕೆ ಹೆಸರಿದೆಯೋ ಅದೇ ರೀತಿಯಾಗಿ ರಘುವಂಶ ಅಂತಲೂ ಹೆಸರಿದೆ. ಆ ರಘುವಿನಿಂದ ಧನಿಸಿದವ ಅಜ, ಅಜರಾಜನಿಂದ ಧನಿಸಿದವನೇ ದಶರಥ ಮಹಾರಾಜ. ಈ ದಶರಥ ಮಹಾರಾಜನಿಗೆ ಮಕ್ಕಳಿದ್ದಿಲ್ಲ. ಆ ಕಾರಣದಿಂದ ಋಷ್ಯಶೃಂಗರನ್ನು ಕರೆಸಿ ಒಂದು ಯಾಗ ಮಾಡಿಸಿದ, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದ. ಯಾಗವನ್ನು ಮಾಡುತ್ತಾ ಇರುವಾಗಲೇ ದಿವ್ಯ ಪುರುಷ ಬಂಗಾರಮಯವಾದ ಪಾತ್ರೆಯಲ್ಲಿ ಪಾಯಸವನ್ನು ಇಟ್ಟುಕೊಂಡು ಬಂದ, ದಶರಥನಿಗೆ ಕೊಟ್ಟ. ದಶರಥ ತನ್ನ 3 ಪತ್ನಿಯರಿಗೆ ಅದನ್ನು ಪಾಲು ಮಾಡಿದ. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ 3 ಹೆಂಡತಿಯರು ಇದ್ದರು, ಪಟ್ಟದರಸಿಯರು. ಅವರಿಗೆ ಕೊಟ್ಟ ಕೂಡಲೇ ಅವರಿಗೆ ಮಕ್ಕಳಾದರು. ಕೌಸಲ್ಯಗೆ ಸಾಕ್ಷಾತ್ ಭಗವಂತನೇ ರಾಮನಾಗಿ ಮಗನಾದ. ಸುಮಿತ್ರೆಗೆ ಶೇಷದೇವರೇ ಲಕ್ಷ್ಮಣನಾಗಿ ಮಗನಾದರು. ಕೈಕೇಯಿಗೆ ಭರತ ಮತ್ತು ಶತ್ರುಘ್ನರು ಇವರಿಬ್ಬರು ಮಕ್ಕಳಾದರು. ರಾಮನ ಅವತಾರ ಯಾಕೆ ಆಯಿತು ಅಂದರೆ, ರಾವಣ, ಕುಂಭಕರ್ಣ ಮೊದಲಾದ ದೊಡ್ಡ ದೊಡ್ಡ ದೈತ್ಯರು ಸ್ವರ್ಗಕ್ಕೆ ಹೋಗಿ ಉಪದ್ರವವನ್ನು ಮಾಡಿದ ಕಾಲದಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡಿದ್ದರು ಭಗವಂತನಲ್ಲಿ. ಭಗವಂತನೇ ಹೇಳುತ್ತಾನೆ, ಅವರಿಗೆ ವರವೇ ಹಾಗೆ ಇದೆ, ದೇವತೆಗಳಿಂದ ಸಾವು ಇಲ್ಲ ಅಂತ. ಆ ಕಾರಣದಿಂದಲೇ ಭಗವಂತ ಹೇಳಿದ, ನಾನೇ ಮನುಷ್ಯನಾಗಿ ಅವತಾರ ಮಾಡ್ತೇನೆ ಅಂತ. ಆದ್ದರಿಂದ ಭಗವಂತನೇ ದಶರಥನಿಗೆ ಕೌಸಲ್ಯಾದೇವಿಯಲ್ಲಿ ಮಗನಾಗಿ ಅವತಾರ ಮಾಡಿದ. ಈ 4 ಮಕ್ಕಳು ಕೂಡ ಹುಟ್ಟಿದ ಮೇಲೆ ದಶರಥ ಬಹಳ ಸಂಭ್ರಮಿಸಿದ. ಇಷ್ಟರವರೆಗೆ ಮಕ್ಕಳಿದ್ದಿಲ್ಲ ಅವನಿಗೆ. ಈಗ ಮಕ್ಕಳಾಯ್ತಲ್ಲ ಅಂತ ಸಂಭ್ರಮದಿಂದ ಇದ್ದ. ಇನ್ನೇನು 15-16 ವರ್ಷಗಳಾಗಿದೆ. ಅಷ್ಟರಲ್ಲಿಯೇ ವಿಶ್ವಾಮಿತ್ರರು ಬಂದರು. ನಿನ್ನ ಮಗನನ್ನು ನನ್ನ ಒಟ್ಟಿಗೆ ಕಳುಹಿಸು ಅಂತ ಹೇಳುತ್ತಾರೆ. ಯಜ್ಞ ಯಾಗಾದಿಗಳನ್ನು ಋಷಿಮುನಿಗಳು ಮಾಡುವ ಸಂದರ್ಭದಲ್ಲಿ ಸುಬಾಹು, ಮಾರೀಚ ಮೊದಲಾದ ದುಷ್ಟ ರಾಕ್ಷಸರು, ತಾಟಕೆ ಇವರೆಲ್ಲ ಉಪದ್ರವಕಾರಿಗಳಾಗಿದ್ದಾರೆ, ಅವರನ್ನೆಲ್ಲ ಕೊಲ್ಲಬೇಕು, ಮಗನನ್ನು ಕಳಿಸು ಅಂತ ಹೇಳಿದಾಗ ದಶರಥ ತಬ್ಬಿಬ್ಬಾಗಿ ಬಿಟ್ಟ. ಎಷ್ಟರವರೆಗೆ ಮಕ್ಕಳಿದ್ದಿಲ್ಲ, ಈಗ ತಾನೇ ಮಕ್ಕಳು ಹುಟ್ಟಿ ಇನ್ನೇನು 15 ವರ್ಷ 16 ವರ್ಷದ ಒಳಗಿನ ಮಕ್ಕಳು. ಅಷ್ಟರಲ್ಲಿಯೇ ದೈತ್ಯರನ್ನು ಕೊಲ್ಲುವ ಸಲುವಾಗಿ ವಿಶ್ವಾಮಿತ್ರರು ರಾಮನನ್ನು ಕಳಿಸು ಅಂತ ಹೇಳ್ತಾ ಇದ್ದಾರೆ.
ದಶರಥ ಹೇಳಿದ, ನಾನೇ ಬರ್ತೇನೆ. ಇನ್ನಷ್ಟು ಹುಡುಗ ಪ್ರಾಯದವ ಇವ, ಏನು ಗೊತ್ತಿಲ್ಲ. ನಿಮಗೆ ಆಗಬೇಕಾದದ್ದು ಏನು? ಯಜ್ಞ ವಿಧ್ವಂಸಕರನ್ನು ಕೊಲ್ಲಬೇಕು, ನಾನು ಕೊಲ್ಲುತ್ತೇನೆ ಅಂತ ಹೇಳಿದ್ದ. ವಿಶ್ವಾಮಿತ್ರರು ಮೊದಲೇ ಸಿಟ್ಟಿನವರು, ಹುಬ್ಬುಗಂಟಿಕ್ಕಿದ್ದರು ಅಂತೆ. ಆಗ ದಶರಥ ಕಾಲಿಗೆ ಬಿದ್ದು ಕಳಿಸಿಕೊಡುತ್ತೇನೆ ಅಂತ ಕಳಿಸಿಕೊಟ್ಟ. ರಾಮನ ಒಟ್ಟಿಗೆ ಲಕ್ಷ್ಮಣನೂ ನಡೆದ. ವಿಶ್ವಾಮಿತ್ರರು ಕರ್ಕೊಂಡು ಹೋಗುವಾಗ ಅವರಿಗೆ ಕೆಲವೊಂದು ಅಸ್ತ್ರವಿದ್ಯೆಯನ್ನೆಲ್ಲ ಉಪದೇಶ ಮಾಡಿದ್ದರು. ಸ್ವಲ್ಪ ದೂರ ಹೋಗುವಾಗಲೇ ತಾಟಕಿ ಅಂತ ಒಬ್ಬಳು ರಾಕ್ಷಸಿ ಅವಳು ಸಿಕ್ಕಿದ್ಳು. ಅವಳನ್ನು ಸಂಹಾರ ಮಾಡು ಅಂತ ವಿಶ್ವಾಮಿತ್ರರು ಹೇಳಿದಾಗ ರಾಮ ಹೇಳಿದ, ಸ್ತ್ರೀ ಹತ್ಯೆಯನ್ನು ಮಾಡಬಹುದೇ ಅಂತ. ವಿಶ್ವಾಮಿತ್ರರು ರಾಮನಿಗೆ ಒಂದು ಪರ್ವತವನ್ನು ತೋರಿಸಿದ್ದರು. ರಾಮ, ಅಲ್ಲಿ ನೋಡು, ದೊಡ್ಡ ಪರ್ವತದ ರಾಶಿ ಇದೆ. ಆ ಪರ್ವತ ಮರಗಿಡಗಳಿಂದ ಕೂಡಿದ ಪರ್ವತ ಅಲ್ಲ ಅದು. ಈ ತಾಟಕಿ ಎಂಬ ರಾಕ್ಷಸಿ ಎಲ್ಲ ಋಷಿಮುನಿಗಳನ್ನು ಕೊಂದು ತಿಂದು ಆ ಮೂಳೆಗಳಿಂದ ಮಾಡಲ್ಪಟ್ಟಂತಹ ಪರ್ವತ. ಎಷ್ಟು ದೊಡ್ಡ ರಾಶಿ ಇದೆ ನೋಡು. ಈ ರಾಕ್ಷಸಿಯನ್ನು ನೀನು ಹಾಗೆ ಬಿಟ್ಟರೆ ಇಂತಹ 100 ಪರ್ವತಗಳು ಆದೀತು. ಆದ್ದರಿಂದ ಸ್ತ್ರೀಯಾದರೂ ಪರವಾಗಿಲ್ಲ, ಲೋಕಕಂಟಕ ಅಂತ ಆಗಿದ್ದರೆ ಅವಳನ್ನು ಕೊಲ್ಲಬೇಕು, ಇದು ನಿಯಮ. ಕೊಲ್ಲುವಂತಾಗ ರಾಮ ಅವಳನ್ನು ಕೊಂದ, ತಾಟಕಿಯನ್ನು ಕೊಂದ. ತಾಟಕಿಯನ್ನು ಕೊಂದ ಕೂಡಲೇ ಬಂದವರು ಸುಬಾಹು ಮತ್ತು ಮಾರೀಚರು. ಸುಬಾಹುವನ್ನು ಕೊಂದ. ಮಾರೀಚನನ್ನು ವಾಯವ್ಯಾಸ್ತ್ರದಿಂದ ಸಮುದ್ರಕ್ಕೆ ಬೀಳುವ ಹಾಗೆ ಮಾಡಿದ ಅಂತ. ಕೊಲ್ಲಲಿಲ್ಲ. ಮುಂದೆ ಅವನಿಂದ ಒಂದು ಕಾರ್ಯ ಆಗಬೇಕಾಗಿದೆ. ಬಣ್ಣದ ಜಿಂಕೆ, ಬಂಗಾರದ ಜಿಂಕೆಯಾಗಿ ಅವ ಬರಬೇಕಾಗಿದೆ. ಆದ್ದರಿಂದ ಅವನನ್ನು ಕೊಲ್ಲಲಿಲ್ಲ. ಆ ಒಂದು ಏಟಿಗೆ ಸಮುದ್ರಕ್ಕೆ ಹೋಗಿ ಬಿದ್ದ. ಹೀಗೆ ಯಜ್ಞ ವಿಧ್ವಂಸಕರನ್ನೆಲ್ಲ ಕೊಂದವನಾಗಿ ಸ್ವಲ್ಪ ದೂರಕ್ಕೆ ಹೋಗಿ ಒಂದು ಮಿಥಿಲಾ ಪಟ್ಟಣವನ್ನು ಸೇರಿದ್ದರು ವಿಶ್ವಾಮಿತ್ರರು ಎಲ್ಲ. ಹೋದ ಉದ್ದೇಶವೇ ಅದು. ಜನಕ ಮಹಾರಾಜ ಒಂದು ಪಂದ್ಯವನ್ನು ಕಟ್ಟಿದ್ದ. ಶಿವಧನುಸ್ಸನ್ನು ಯಾರು ಎತ್ತಿ ಹೆದೆಯೇರಿಸ್ತಾರೋ ಅವರಿಗೆ ತನ್ನ ಮಗಳು ಜಾನಕಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಅಂತ. ಅಲ್ಲಿಗೆ ಶಿವಧನುಸ್ಸನ್ನು ಎತ್ತುವ ಸಲುವಾಗಿ ಬಂದವರು ಅನೇಕರು. ರಾವಣ ಕುಂಭಕರ್ಣರು ಕೂಡ ಬಂದು ಬೆವರಿಳಿಸಿ ಸೋತು ಸುಣ್ಣವಾಗಿ ತಲೆ ಕೆಳಗೆ ಮಾಡಿಯೇ ಓಡಿದವರೆವರೆಲ್ಲ. ಅಂತಹ ಶಿವಧನುಸ್ಸು ಅದು. ರಾಮ ಹೋದ. ರಾಮನನ್ನು ಕರ್ಕೊಂಡು ಹೋದರು ವಿಶ್ವಾಮಿತ್ರರು. ಮುಖ್ಯವಾದ ಉದ್ದೇಶ ಇದೇ ಆಗಿತ್ತು ವಿಶ್ವಾಮಿತ್ರರದ್ದು. ರಾಮನನ್ನು ಕರ್ಕೊಂಡೋಗಿ ಮದುವೆ ಮಾಡಬೇಕು ಅಂತ ಇತ್ತು. ರಾಮ ಹೋದ. ಬಹಳ ಸುಲಭವಾಗಿ ಬಿಲ್ಲನ್ನು ಎತ್ತಿಕೊಂಡ. ಇನ್ನೇನು ಹಗ್ಗವನ್ನು ಕಟ್ಟಬೇಕು, ಹೆದೆ ಏರಿಸಬೇಕು, ಅಷ್ಟರಲ್ಲಿ ಧನುಸ್ಸೇ ತುಂಡಾಯಿತು ಅಂತ. ಅಷ್ಟು ರಾಮನ ಪರಾಕ್ರಮ. ಎಲ್ಲರೂ ಕೂಡ ಸಂತೋಷಗೊಂಡರು. ಜನಕ ಮಹಾರಾಜ ತನ್ನ ಮಗಳನ್ನೇ ಧಾರೆ ಎರೆದು ಕೊಟ್ಟ. ಸೀತಾರಾಮರ ವಿವಾಹ ನಡೆಯಿತು. ಇನ್ನೂ 3 ಹೆಣ್ಣು ಮಕ್ಕಳಿದ್ದರು. ಜನಕನ ತಮ್ಮನ ಮಕ್ಕಳು. ಅವರನ್ನೆಲ್ಲ ಭರತ, ಶತ್ರುಘ್ನ, ಲಕ್ಷ್ಮಣರಿಗೆ ಕೊಟ್ಟು ಮದುವೆ ಮಾಡಿದ್ರು. ಅಂತೂ ಈ 4 ಮಂದಿ ಮಕ್ಕಳಿಗೂ ಮದುವೆ ಆಯಿತು. ದಶರಥ ಒಂದು ತೀರ್ಮಾನಕ್ಕೆ ಬಂದ. ರಾಮಚಂದ್ರ ದೊಡ್ಡವನಾಗಿದ್ದಾನೆ, ಎಲ್ಲರ ಬಯಕೆ ಕೂಡ ಇದೆ, ರಾಮನೇ ರಾಜನಾಗಬೇಕು ಅಂತ. ನನಗೆ ವಯಸ್ಸಾಯಿತು, ರಾಮನಿಗೂ ಕೂಡ ಮದುವೆ ಆಯಿತು, ಅವನು ಕೂಡ
ಆಡಳಿತ ಮಾಡುವ ಸಾಮರ್ಥ್ಯವನ್ನು ಹೊಂದಿದವನಾಗಿದ್ದಾನೆ. ಪಟ್ಟಾಭಿಷೇಕ ಅಂತ ತೀರ್ಮಾನ ಮಾಡಿಬಿಟ್ಟ. ನಾಳಿನ ಒಳ್ಳೆಯ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಅಂತ. ಇಡೀ ಸಾಕೇತಪುರಿ, ಅಯೋಧ್ಯ ನಗರಿ ತಳಿರು ತೋರಣಗಳಿಂದ ಅಲಂಕೃತಗೊಂಡಿದೆ. ಒಬ್ಬಳು ಮಂಥರೆ ಅಂತ ಕೈಕೇಯಿಯ ಸೇವಕಿ, ಅವಳು ಬಂದು ನೋಡಿದ್ಲಂತೆ. ದೊಡ್ಡ ಮಹಡಿಗೆ ಹೋಗಿ, ಎತ್ತರದ ಮಹಡಿಗೆ ಹೋಗಿ, ಯಾಕಾಗಿ ಇಷ್ಟೊಂದು ಸಂಭ್ರಮಿಸ್ತಾ ಇದೆ ಅಯೋಧ್ಯೆ ಕೇಳಿದ್ಲು. ಗೊತ್ತಾಯಿತು, ರಾಮನಿಗೆ ನಾಳೆಯ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಅಂತ. ಕೂಡಲೇ ಕೈಕೇಯಿಯ ಬಳಿಗೆ ಹೋಗಿ ಹೇಳುತ್ತಾಳೆ, ನಾಳೆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಕೈಕೇಯಿ ತನ್ನ ಕೊರಳಲ್ಲಿದ್ದ ಬಂಗಾರದ ಮಾಲೆಯನ್ನೇ ಅವಳಿಗೆ ಕೊಟ್ಟು ಬಿಟ್ಲಂತೆ. ಅಷ್ಟು ಸಂತೋಷ ಆಯಿತು ಕೈಕೇಯಿಗೆ. ಆ ಮಂಥರೆ ಅದನ್ನು ತೆಗೆದುಕೊಂಡವಳಾಗಿ ಹೇಳ್ತಾಳೆ, ಇದಕ್ಕೆ ಸಂತೋಷ ಪಡ್ತಾ ಇದೆಯಲ್ಲ, ರಾಮ ರಾಜನಾದರೆ ರಾಮನ ತಾಯಿ ರಾಜಮಾತೆ ಆಗ್ತಾಳೆ ಕೌಸಲ್ಯೆ. ನೀವೆಲ್ಲ ಅವರ ಸೇವಕಿಯರಾಗ್ತೀರಿ. ನಿನ್ನ ಮಗ ರಾಮನ ಸೇವಕನಾಗ್ತಾನೆ. ಇದರಲ್ಲಿ ಸಂಭ್ರಮಿಸುವುದೇನಿದೆ? ಈಗಲೂ ಕಾಲ ಮಿಂಚಿಲ್ಲ. 2 ವರಗಳನ್ನು ನಿನ್ನ ಪತಿ ದಶರಥ ಕೊಡ್ತೇನೆ ಅಂತ ಹೇಳಿದ್ದಾನೆ. ನೀನು ತೆಗೆದುಕೊಂಡಿಲ್ಲ, ಈಗ ಉಪಯೋಗ ಮಾಡಿಕೋ ಅಂತ ಮಂಥರೆ ಮನಸ್ಸನ್ನೇ ಕಲುಷಿತಗೊಂಡವಳನ್ನಾಗಿ ಮಾಡ್ತಾಳೆ. ಕೈಕೇಯಿಯ ಮನಸ್ಸೇ ಕಲುಷಿತಗೊಂಡಿತು. ಹೌದು ಅಂತ ಅನಿಸಿತು. ದಶರಥನ ಬಳಿಗೆ ಹೋಗಿ 2 ವರವನ್ನು ಕೇಳಿಯೇ ಬಿಟ್ಲು. ರಾಮ 14 ವರ್ಷ ಕಾಡಿಗೆ ಹೋಗಬೇಕು. ಭರತನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಬೇಕು. 2ನೇ ವರ. ದಶರಥನಿಗೆ ಒಮ್ಮೆ ತಲೆ ಸುತ್ತು ಬಂದಿತ್ತು, ಮೂರ್ಛಿತನಾದ. ನನ್ನ ವರ ಅದನ್ನು ಕೊಡುವುದಿಲ್ಲ ಅಂದರೆ ದೇವಾನುದೇವತೆಗಳೆಲ್ಲ ಇದ್ದಾರೆ. ಆ ಸಮಯದಲ್ಲಿ ಹೇಳಿದ್ದು, ಇಡೀ ಈ ರಘುವಂಶಕ್ಕೆ, ಇಕ್ಷ್ವಾಕು ವಂಶಕ್ಕೆ ಕಳಂಕ ಬಂದಿತು. ರಾಮನೇ ನನ್ನ ಮಾತನ್ನು ನಡೆಸದೇ ಇರಲಿ ಅಂತ ಅಂದುಕೊಂಡ ಅಂತೆ ದಶರಥ. ತಂದೆಯ ಮಾತನ್ನು ಕೇಳದವನಾಗಲಿ ರಾಮ ಅಂತ ಅಂದುಕೊಂಡ. ಮರುದಿವಸದ ಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ ಪಟ್ಟಾಭಿಷೇಕದ ಸಮಯ ಬರ್ತಾ ಇದೆ. ದಶರಥ ಮೂರ್ಛಿತನಾಗಿ ಬಿದ್ದಿದ್ದಾನೆ, ಇನ್ನು ಎದ್ದಿಲ್ಲ. ರಾಮನೇ ಬಂದ ಅಂತ. ರಾಮನೇ ಬಂದು ನೋಡುತ್ತಾನೆ, ದಶರಥ ಬಿದ್ದಿದ್ದಾನೆ, ಏನು ಮಾತನಾಡುತ್ತಾ ಇಲ್ಲ. ಕೈಕೇಯಿಯ ಬಳಿ ಕೇಳಿದಾಗ ಕೈಕೇಯಿ ಹೇಳಿದ್ಲು, ನಿನ್ನ ಬಳಿ ಹೇಳಲಿಕ್ಕೆ ಸಂಕೋಚ ಪಡ್ತಾ ಇದ್ದಾನೆ. ಅಂತಹ ಮಾತು ಏನು? ಇಲ್ಲ, ನೀನು 14 ವರ್ಷ ಕಾಡಿಗೆ ಹೋಗಬೇಕು ಅಂತೆ. ಭರತ ರಾಜನಾಗಬೇಕಂತೆ. ರಾಮನಿಗೆ ನಾಳೆ ಬೆಳಿಗ್ಗೆ ಈ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಅಂತ ಹೇಳಿದಾಗ ಎಷ್ಟು ಸಂತೋಷದಲ್ಲಿ ಇದ್ದನೋ, ಅದೇ ಸಂತೋಷ ನೀನು ಕಾಡಿಗೆ ಹೋಗಬೇಕು ಅಂತಾದಾಗಲೂ ಇತ್ತು ಅಂತ. ಯಾವ ವಿಕಾರವೂ ಕೂಡ ಅವನ ಮುಖದಲ್ಲಿ ಆಗಲಿಲ್ಲ. ಆಯಿತು ಅಂತ ಒಪ್ಪಿದ. ಕೂಡಲೇ ಹೊರಟು ನಿಂತ. ದಶರಥ ಬೇಡ ಅಂತ ಹೇಳ್ತಾ ಇದ್ದಾನೆ. ಆದರೂ ರಾಮ ಹೇಳ್ತಾನೆ, ತಂದೆಯ ಮಾತನ್ನು ನಾನು ಮೀರುವುದಿಲ್ಲ. ತಂದೆ ಮಾತು ಕೊಟ್ಟಾಗಿದೆ, ವರ ಕೊಡ್ತೇನೆ ಅಂತ ಹೇಳಿದ್ದಾನೆ. ತಂದೆಯ ಮಾತು ಅದು ಉಳಿಬೇಕು. ಎಲ್ಲ ಪ್ರಜೆಗಳು ಬಂದು ಕೇಳಿದ್ರು, ರಾಮ ಕಾಡಿಗೆ ಹೋಗಬೇಡ ಅಂತ. ಆದರೆ ರಾಮ ಮಾತ್ರ ತನ್ನ ಕೈಗೆ ಬಂದ ರಾಜ್ಯಲಕ್ಷ್ಮಿಯನ್ನೇ ತೊರೆದು ಕಾಡಿಗೆ ಹೊರಡುವಾಗ ಸೀತೆಯು ನಾನು ಬರ್ತೇನೆ ಅಂತ ಹೇಳಿದ್ಲು. ಸುಮಿತ್ರೆಯ ಮಗ ಲಕ್ಷ್ಮಣ ನಾನು ಹೋಗ್ತೇನೆ ಅಂತ ಹೇಳಿದಾಗ ಸುಮಿತ್ರೆ ಹೇಳ್ತಾಳೆ, ಸೃಷ್ಟಸ್ತ್ವಂ ವನವಾಸಾಯ, ನಿನ್ನನ್ನು ಭಗವಂತ ಸೃಷ್ಟಿ ಮಾಡಿದ್ದೇ ವನವಾಸಕ್ಕಾಗಿ, ರಾಮನ ಒಟ್ಟಿಗೆ ಹೊರಡು ಅಂತ ಹೇಳಿದ್ಲು. ಹೊರಟರು ಅಂತೆ. ಎಲ್ಲ ಪ್ರಜೆಗಳು ಕೂಡ ಬಂದರು.
ರಾಮನನ್ನು ಹಿಂಬಾಲಿಸಿಕೊಂಡು ಬಂದರು. ರಾಮ, ನಾವು ನಿನ್ನೊಟ್ಟಿಗೆ ಬರ್ತೇವೆ, ಅಯೋಧ್ಯೆಯಲ್ಲಿ ನಾವು ಯಾರೂ ಇರುವುದಿಲ್ಲ, ನೀನಿಲ್ಲದ ಅಯೋಧ್ಯೆ ಅದು ನಮಗೆ ಬೇಡ. ನಾವೆಲ್ಲರೂ ಕೂಡ ಪ್ರತಿದಿನ ಬೆಳಿಗ್ಗೆ ಹೋಗಿ ಗುಡಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು ಏನು? ರಾಮ ನಮಗೆ ರಾಜನಾಗಬೇಕು ಅಂತ. ಈಗ ನೋಡಿದರೆ ರಾಮನೇ ಕಾಡಿಗೆ ಹೋಗ್ತಾ ಇದ್ದಾನೆ ಅಂದರೆ ಬೇರೆ ಯಾರ ಆಡಳಿತದಲ್ಲಿಯೂ ಕೂಡ ಈ ನಗರದಲ್ಲಿ ನಾವು ಇರುವುದಿಲ್ಲ ಅಂತ ಎಲ್ಲರೂ ಬಂದಿದ್ದಾರೆ. ಕೈಕೇಯಿ ಆದೇಶ ಮಾಡಿದ್ದಾಳೆ ಸುಮಂತ್ರನಿಗೆ, ರಥದಲ್ಲಿ ಕುಳ್ಳಿರಿಸಿ ರಾಮನನ್ನ ಕಾಡಿಗೆ ಬಿಟ್ಟು ಬಾ ಅಂತ. ರಥದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಸುಮಂತ್ರ. ಹಿಂದೆ ತಿರುಗಿ ನೋಡಿದ ರಾಮ, ಎಲ್ಲ ಪ್ರಜೆಗಳು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ ಅಂತ. ಸಣ್ಣ ಸಣ್ಣ ಕೂಸುಗಳು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ವೃದ್ಧರು ಇವರೆಲ್ಲರೂ ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಆಯಾಸದಿಂದ ಕೂಡಿದ್ದಾರೆ. ಕೆಲವರು ಹಸುಗೂಸುಗಳನ್ನು ಸೊಂಟದಲ್ಲಿ ಕಂಕುಳಲ್ಲಿ ಇಟ್ಟುಕೊಂಡು ಬರ್ತಾ ಇದ್ದಾನೆ. ರಾಮನಿಗೆ ಸ್ವಲ್ಪ ದುಃಖ ಆಯಿತು. ಸುಮಂತ್ರನಿಗೆ ಹೇಳಿದ, ಸುಮಂತ್ರ ರಥವನ್ನು ನಿಲ್ಲಿಸು ಅಂತ ಹೇಳಿದ. ರಥದಿಂದ ಇಳಿದು ಪ್ರಜೆಗಳ ಒಟ್ಟಿಗೆ ಹೆಜ್ಜೆ ಹಾಕಿದ ಅಂತ. ನೀವೆಲ್ಲ ಹೋಗಿ ಅಂತರೂ ಕೇಳಲಿಲ್ಲ, ಪ್ರಜೆಗಳ ಒಟ್ಟಿಗೆ ಹೆಜ್ಜೆ ಹಾಕಿದ. ಪ್ರಜೆಗಳು ಇನ್ನಷ್ಟು ರಾಮನಿಗೆ ಹತ್ತಿರವಾಗಿ ಬಿಟ್ಟರು. ಮತ್ತೆ ಮುಂದೆ ಹೋಗಿ ರಾಮ ಹೇಳಿದ, ನೀವೆಲ್ಲ ಹೊರಟು ಹೋಗಿ, ನಿಮಗೆಲ್ಲರಿಗೂ ಆಯಾಸ ಆಗ್ತಾ ಇದೆ. ನೀವೆಲ್ಲ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ಈ ಪ್ರೀತಿಯನ್ನು ಇನ್ನು ಮುಂದೆ ನೀವೆಲ್ಲ ಭರತನಲ್ಲಿ ತೋರಿಸಿ ಅಂತ ಹೇಳಿದ. ಈ ಮಾತಿಗೆ ಮತ್ತೆ ಮರುಳಾಗಿ ಬಿಟ್ಟರು ಪ್ರಜೆಗಳು. ಮತ್ತಷ್ಟು ರಾಮನಿಗೆ ಹತ್ತಿರವಾದರು. ಆ ಪ್ರಜೆಗಳು ಬಿಟ್ಟು ಹೋಗೇ ಇಲ್ಲ. ಆ ರಾತ್ರಿಯ ಕಾಲ ನದಿಯ ತೀರದಲ್ಲಿ ಎಲ್ಲ ಮಲ್ಕೊಂಡಿದ್ದಾರೆ. ರಾಮ ಉಪಾಯ ಮಾಡಿದ ಅಂತೆ, ಸುಮಂತ್ರ ರಥವನ್ನು ಓಡಿಸು, ಅಯೋಧ್ಯೆಗೆ ಕಡೆಗೆ ಹೋಗುವ ಹಾಗೆ ಗುರುತು ಸಿಗಬೇಕು ಅವರಿಗೆ, ಹಾಗೆ ಇಲ್ಲಿಂದ ಓಡಿಸು, ಮತ್ತೆ ಸ್ವಲ್ಪ ಮುಂದೆ ಹೋಗಿ ವಾಪಸ್ ಹೊರಡೋಣ ಅಂತ. ಹಾಗೆ ಮಾಡಿದ ಸುಮಂತ್ರ. ಬೆಳಗ್ಗೆ ಎದ್ದು ನೋಡ್ತಾರೆ, ರಾಮ ಇಲ್ಲ. ರಾಮನ ರಥದ ಗುರುತು ಅಯೋಧ್ಯೆಗೆ ಹೋದ ಹಾಗೆ ಇತ್ತು. ಎಲ್ಲರೂ ತಿಳ್ಕೊಂಡ್ರು, ಓ ರಾಮ ಅಯೋಧ್ಯೆಗೆ ಹೋಗಿದ್ದಾನೆ, ನಾವೆಲ್ಲ ಹೋಗೋಣ ಅಂತ. ಎಲ್ಲರೂ ಹೊರಟು ಹೋದರು ಅಂತೆ. ರಾಮ ಕಾಡಿಗೆ ಹೋದ. ಇವರೆಲ್ಲ ಅಯೋಧ್ಯೆಗೆ ಹೋದರು. ಭರತನನ್ನ ಕರೆಸಿದ್ರು ಅಂತೆ. ಯಾಕೆ ಅಂದರೆ ರಾಮ ಹೋದ ದುಃಖದಲ್ಲಿಯೇ ದಶರಥ ಮೃತನಾದ. ಭರತನೇ ಬರಬೇಕಾಯಿತು, ರಾಮ ಅಂತ ಬರುವುದಿಲ್ಲ. ಭರತನನ್ನು ಕರೆಸಿಕೊಂಡ್ರು. ಭರತನಿಗೆ ಆಶ್ಚರ್ಯ ಆಯಿತು. ವಸಿಷ್ಠರು ಬರಲಿಕ್ಕೆ ಹೇಳಿದ್ದಾರೆ ಅಂದರೆ ಏನು ಕಾರಣ? ಯಾವಾಗಲೂ ತಂದೆ ಕರೆಯುವುದು ನನ್ನನ್ನು. ಈಗ ನೋಡಿದ್ರೆ ವಸಿಷ್ಠರು ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೋಡ್ತಾನೆ, ದಶರಥ ಮೃತನಾಗಿದ್ದಾನೆ. ಎಲ್ಲ ವಿಷಯವನ್ನು ತಿಳ್ಕೊಂಡ. ಕೈಕೇಯಿಯನ್ನು ಒಂದಷ್ಟು ನಿಂದಿಸಿದ. ದಶರಥನಿಗೆ ಮಾಡಬೇಕಾದ ಕಾರ್ಯಕಲಾಪಗಳನ್ನೆಲ್ಲ ಮಾಡಿದ ಅಂತ. ಓಡೋಡಿ ಬಂದ, ರಾಮನನ್ನು ನಾನು ಕರ್ಕೊಂಡು ಬರ್ತೇನೆ ಅಂತ. ಕಾಡಿನಲ್ಲಿ ರಾಮ ವಾಸವಾಗಿದ್ದ. ಭರತ ಎಲ್ಲ ಪ್ರಜೆಗಳನ್ನು ಕರ್ಕೊಂಡು ರಾಮನ ಬಳಿಗೆ ಬರ್ತಾ ಇದ್ದಾನೆ. ಪರಸ್ಪರ ಭೇಟಿ ಆಯಿತು. ರಾಮನನ್ನು ಕರೆದ, ನೀನೇ ರಾಜನಾಗು, ನಾನು ರಾಜನಾಗುವುದಿಲ್ಲ ಅಂತ. ರಾಮ ಹೇಳಿದ, ಇಲ್ಲ ನೀನೇ ರಾಜನಾಗು. ಏನು ಸಹೋದರರಲ್ಲಿ ಅಷ್ಟು ಪ್ರೀತಿ, ನೀನು ರಾಜನಾಗು, ನೀನು ರಾಜನಾಗು ಅಂತ. ಆದರೂ ರಾಮ ಕೇಳಲಿಲ್ಲ ಅಂತ. ಆಗ ಭರತ ಒಂದು ಉಪಾಯ ಮಾಡಿದ, ರಾಮ ನಿನ್ನ ಪಾದುಕೆಗಳನ್ನು ಕೊಡು, ಅದನ್ನೇ ನಾನು ಪಟ್ಟಾಭಿಷೇಕ ಮಾಡುತ್ತೇನೆ, ನಿನ್ನ ಪರವಾಗಿ ನಿಲ್ಲುತ್ತೇನೆ, ರಾಜ್ಯಭಾರ ಮಾಡುತ್ತೇನೆ, ನೀನು ಬಂದ ಮೇಲೆ ಮತ್ತೆ ನೀನೇ ರಾಜನಾಗು. ಪಾದುಕಾ ಪಟ್ಟಾಭಿಷೇಕ ಮಾಡಿದ ಅಂತ. ತಾನು ಅಯೋಧ್ಯೆಯ ಹೊರಭಾಗದಲ್ಲಿ ನಂದಿಗ್ರಾಮದಲ್ಲಿ ಇದ್ದು ರಾಜ್ಯ ಪರಿಪಾಲನೆ ಮಾಡಿದ.
ಎಷ್ಟು ಸಂಪತ್ತು ಬಂದರೂ ಅದು ರಾಮನ ಪಾದುಕೆಗೆ ಸಮರ್ಪಣೆ ಮಾಡ್ತಾ ಇದ್ದ. ಇಂತಹ ನಿಷ್ಕಲ್ಮಶವಾದಂತಹ ಮನಸ್ಸು ಭರತನದ್ದು. ಹೀಗೆ ರಾಮ ಕಾಡಿನಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ಚಿತ್ರಕೂಟ ಪರ್ವತದಲ್ಲಿ ಪರ್ಣಕುಟೀರವನ್ನು ನಿರ್ಮಾಣ ಮಾಡಿದ್ದಾನೆ. ಅಲ್ಲಿಗೆ ಪ್ರವೇಶ ಆಯಿತು ಶೂರ್ಪಣಖಿಯ ಪ್ರವೇಶ. ಶೂರ್ಪಣಖಿ ರಾಮನ ಮೇಲೆ ಮೋಹಿತಳಾಗಿ ಬಿಟ್ಲು. ರಾಮ ನನಗೆ ಬೇಕು ಅಂತ. ರಾಮ ಹೇಳಿದ, ನಿನ್ನನ್ನು ನಾನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಏಕಪತ್ನಿ ವ್ರತಸ್ಥ, ಮದುವೆ ಆಗಿದ್ದೇನೆ ನಾನು. ಬೇಕಾದರೆ ಲಕ್ಷ್ಮಣನನ್ನು ಮದುವೆ ಆಗುವಂತ. ಲಕ್ಷ್ಮಣನ ಬಳಿಗೆ ಹೋಗಿ ಕೇಳಿದಾಗ, ನಾನು ಮದುವೆ ಆದರೆ ನಿನಗೇನು ಲಾಭ? ನನ್ನ ಹಿರಿಯ ರಾಮ, ಅವನಾದರೆ ರಾಜ, ನಾನು ಅವನ ಸೇವಕ. ಸೇವಕನ ಮದುವೆ ಆದರೆ ನೀನು ಸೇವಕಿಯಾಗಿ ಬಿಡ್ತಿ. ಆದ್ದರಿಂದ ಅವನನ್ನೇ ಮದುವೆ ಆಗಿ ಹೋಗುವಂತ ಕಳಿಸಿದ. ಹೋಗ್ತಾ ಇರುವಾಗ ಅಲ್ಲಿ ಸೀತೆ ಕಂಡಳು. ಸೀತೆಯನ್ನು ನೋಡಿದ ಕೂಡಲೇ ಶೂರ್ಪಣಖಿಗೆ ಸಿಟ್ಟು ಬಂತು. ಈ ಸೀತೆ ಇರುವ ಕಾರಣ ರಾಮ ನನ್ನನ್ನು ಮದುವೆ ಆಗುವುದಿಲ್ಲ, ಸೀತೆಯನ್ನು ಕೊಲ್ಲುತ್ತೇನೆ ಅಂತ ಸೀತೆಯನ್ನು ಕೊಲ್ಲಿಕ್ಕೆ ಹೋದ. ಲಕ್ಷ್ಮಣನಿಗೆ ರಾಮ ಆಜ್ಞಾಪಿಸಿದ, ನಮ್ಮ ಅಪಹಾಸ್ಯ ಎಲ್ಲ ಸಾಕು ಮಾಡೋಣ, ಕೂಡಲೇ ಕಿವಿ ಮೂಗುಗಳನ್ನು ಕತ್ತರಿಸು ಅಂತ ಹೇಳಿದೆ. ಲಕ್ಷ್ಮಣ ಕೂಡಲೇ ಶೂರ್ಪಣಖಿಯ ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸಿ ಹಾಕಿದ. ಬೇರೆ ಯಾವ ಅಂಗಾಂಗಗಳನ್ನು ಕತ್ತರಿಸಲಿಲ್ಲ, ಕೇವಲ ಕಿವಿ ಮತ್ತು ಮೂಗು. ಯಾಕೆ ಅಂದರೆ ನರಮೇಧ ಮಾಡ್ತಾ ಇದ್ಲು ಆ ಶೂರ್ಪಣಖಿ. ಕೇವಲ ಮನುಷ್ಯರ ಋಷಿಗಳ ವಾಸನೆಯನ್ನು ಅವಳು ಮೂಗಿನಿಂದ ಆಘ್ರಾಣಿಸ್ತಾ ಇದ್ಲು. ಎಲ್ಲಿ ಮಾನವರು ಇದ್ದಾರೆ ಅಂತ ಗೊತ್ತಾಗ್ತಿತ್ತು ಆ ರಾಕ್ಷಸಿಗೆ. ಆ ಮೂಗು ತಪ್ಪು ಮಾಡಿತ್ತು. ಎಲ್ಲಿ ಋಷಿಗಳ ಮಂತ್ರಗಳು ಕೇಳುತ್ತಾ ಇದ್ದವೋ ಅದು ಕಿವಿ ಕೇಳುತ್ತಾ ಇತ್ತು ಅಂತೆ. ಕೂಡಲೇ ಅಲ್ಲಿಗೆ ಹೋಗಿ ಯಜ್ಞವನ್ನು ವಿಧ್ವಂಸಗೊಳಿಸಿ ಅವರನ್ನು ತಿಂತಾ ಇದ್ಲು. ಕಿವಿ ಮೂಗುಗಳು ತಪ್ಪು ಮಾಡಿದ್ದವು, ಆದ್ದರಿಂದ ಅವುಗಳನ್ನು ರಾಮ ಕತ್ತರಿಸಲು ಹೇಳಿದ. ಶೂರ್ಪಣಖಿ ಹೋಗಿ ಖರ ತ್ರಿಶಿರ ಅಂತ ಅವರ ಅಣ್ಣಂದಿರೆಲ್ಲ ಇದ್ದರು, ಅವರಿಗೆ ದೂರನ್ನು ಕೊಟ್ಟಳು. ಅವರೆಲ್ಲ ಬಂದಿದ್ದರು, ಲಂಕೆಯಿಂದ ಇಲ್ಲಿಗೆ ಬಂದಿದ್ದರು ಅವರು ದಂಡಕಾರಣ್ಯಕ್ಕೆ. ಅವರೆಲ್ಲ ಒಟ್ಟಾಗಿ ಬಂದರು. ರಾಮ ಅವರನ್ನೆಲ್ಲ ಸೋಲಿಸಿದ. ಮತ್ತೆ 14,000 ರಾಕ್ಷಸರನ್ನು ಒಟ್ಟು ಮಾಡಿಕೊಂಡು ಖರದೂಷಣ ತ್ರಿಶಿರ ಅವರೆಲ್ಲ ಬಂದರು, ಯುದ್ಧ ಮಾಡಿದ್ರು ಅಂತೆ. ರಾಮ ಒಬ್ಬನೇ ಯುದ್ಧ ಮಾಡಿದ. ಹೇಗೆ ಯುದ್ಧ ಮಾಡಿದ? ನಾನಾ ರೂಪಗಳನ್ನು ಧರಿಸಿಕೊಂಡು ಸಾಮಾನ್ಯ 1.5 ಗಂಟೆಯಲ್ಲಿ ಎಲ್ಲರನ್ನು ಕೂಡ ಸಂಹಾರ ಮಾಡಿದ ಅಂತೆ. ವಾಲ್ಮೀಕಿ ಋಷಿಗಳು ಹೇಳುತ್ತಾರೆ, ಇಷ್ಟೇ ಸಮಯದಲ್ಲಿ 2 ಮುಹೂರ್ತ, ಆ 2 ಮುಹೂರ್ತದಲ್ಲಿ 1.5 ಮುಹೂರ್ತದಲ್ಲಿಯೇ ಎಲ್ಲರನ್ನು ಸಂಹಾರ ಮಾಡಿದ ಅಂತೆ. ಒಬ್ಬನೇ ಒಬ್ಬ ರಾಮ. ಅದನ್ನೇ ದಾಸರು ಹೇಳಿದು, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ಶ್ರೀರಾಮಚಂದ್ರ ಅಂತ. ಹೀಗೆ ಎಲ್ಲ ಕಡೆಯಲ್ಲಿ ಕೂಡ ತನ್ನ ರೂಪವನ್ನು ತಳೆದು ಎಲ್ಲ ರಾಕ್ಷಸರನ್ನು ಕೊಂದ. ಅಕಂಪನ ಅಂತ ಒಬ್ಬ ಇದ್ದ, ಅವ ಓಡಿ ತಪ್ಪಿಸಿಕೊಂಡು ರಾವಣನಿಗೆ ದೂರು ಕೊಟ್ಟ. ಹೀಗೆ ರಾಮ ಅಂತ ಒಬ್ಬ ಇದ್ದಾನೆ, ಅಯೋಧ್ಯೆಯವ, ಕಾಡಿಗೆ ಬಂದಿದ್ದಾನೆ, ಅವನನ್ನು ನಿನ್ನ ತಂಗಿ ಮೋಹಿಸಿದ್ದಾಳೆ, ಮದುವೆ ಆಗೋದಿಲ್ಲ ಅಂತ ಅವ ಹೇಳಿದ. ಅವನಿಗೆ ಒಬ್ಬಳು ಹೆಂಡತಿ ಇದ್ದಾಳೆ, ಬಹಳ ಸುಂದರಿ ಅವಳು. ಅವಳ ಕಾರಣದಿಂದ ನಿನ್ನ ತಂಗಿಯನ್ನು ಮದುವೆ ಆಗಲಿಲ್ಲ. ಆದರೆ ನಿನ್ನ ಎಲ್ಲ ದೈತ್ಯರನ್ನು, ರಾಕ್ಷಸರನ್ನು, ನಿನ್ನ ಸಂಬಂಧಿಗಳನ್ನು ಆ ರಾಮ ಕೊಂದು ಬಿಟ್ಟಿದ್ದಾನೆ ಅಂತ. ರಾವಣನಿಗೆ ಸಿಟ್ಟು ಬಂತು. ಮಾರೀಚನಿಗೆ ಆದೇಶ ಮಾಡಿದ, ನೀನು ಬಂಗಾರದ ಜಿಂಕೆಯಾಗು, ಅಲ್ಲಿಗೆ ಹೋಗಿ ಸೀತೆಯ ಎದುರುಗಡೆ ಹೋಗಿ
ಅವಳನ್ನು ಮೋಸ ಮಾಡುವಂತ. ಹಾಗೆಯೇ ಮಾಡಿದ. ಪರ್ಣಕುಟೀರದಲ್ಲಿ ಇದ್ದ ಸೀತಾದೇವಿಗೆ ಆ ಮಾಯಾ ಜಿಂಕೆ ಬಂತು. ನೋಡಿದಾಗ ಆಸೆ ಆಯಿತು, ಅದು ನನಗೆ ಬೇಕು ಅಂತ ಅವಳು ಹೇಳಿದ್ಳು. ರಾಮ ತರಲು ಹೋದ. ಹೋಗಿ ಬಾಣ ಬಿಟ್ಟ. ಆ ಮಾಯಾ ಜಿಂಕೆ ಸತ್ತಿತು. ಸಾಯುವಾಗ ಹಾ ಲಕ್ಷ್ಮಣ ಅಂತ ಕರೆದು ಸತ್ತಿತು. ರಾಮನ ಧ್ವನಿಯಲ್ಲಿ ಕರೆದು ಸತ್ತಿತು. ಸೀತಾದೇವಿ ಹೇಳಿದ್ಲು, ರಾಮನಿಗೆ ಏನೋ ತೊಂದರೆ ಆಗಿರಬೇಕು, ನಿನ್ನನ್ನು ಕರೀತಾ ಇದ್ದಾನೆ ಹೋಗುವಂತ. ಲಕ್ಷ್ಮಣ ಬೇಡ ಅಂತ ಹೇಳಿದ್ರು, ಕೇಳಲಿಲ್ಲ ಸೀತಾದೇವಿ. ಹೋಗು ಹೋಗು ಅಂತ ಹೇಳಿದಾಗ ಲಕ್ಷ್ಮಣ ಹೋದ. ರಾವಣ ಸನ್ಯಾಸಿಯ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಣ ಮಾಡಿದ. ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಜಟಾಯು ಸಿಕ್ಕಿದ ಅಲ್ಲಿ. ಜಟಾಯುವಿಗೆ ಗೊತ್ತಾಯಿತು ಯುದ್ಧ ಮಾಡಿದ ಜಟಾಯು. ಆದರೂ ರಾವಣ ರೆಕ್ಕೆಯನ್ನೆಲ್ಲ ತುಂಡರಿಸಿ ಬಿಟ್ಟ. ಜಟಾಯು ಪಾಪ ಕೆಳಗೆ ಬಿದ್ದ. ಋಷ್ಯಮುಖದ ಪರ್ವತದ ಮೇಲೆ ಪುಷ್ಪಕ ವಿಮಾನ ಹೋಗುವಾಗ ತನ್ನ ಬಂಗಾರವನ್ನೆಲ್ಲ ಬಟ್ಟೆಯಲ್ಲಿ ಸುತ್ತಿ ಆ ಸೀತಾದೇವಿ ಆ ಪರ್ವತಕ್ಕೆ ಕೆಳಗೆ ಹಾಕಿದ್ಲು ಅಂತ. ಅಂತೂ ರಾವಣ ಕರ್ಕೊಂಡು ಹೋದ. ಈ ಕಡೆ ನೋಡಿದರೆ ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕಾಡುತ್ತಾ ಇದ್ದಾರೆ. ಗಿಡ ಮರಗಳಲ್ಲಿ ವಿರಹ ವೇದನೆಯಿಂದ ಕೇಳುತ್ತಾ ಇದ್ದಾರೆ, ಎಲ್ಲಿದ್ದಾಳೆ ನನ್ನ ಸೀತೆ ಅಂತ. ಹೀಗೆ ಹುಡುಕಾಡುತ್ತಾ ಬರುವಾಗ ಜಟಾಯು ಸಿಕ್ಕಿದ. ಇದ್ದ ವಿಷಯವನ್ನೆಲ್ಲ ಹೇಳಿದ. ಮುಂದೆ ಹೋದರೂ ಋಷ್ಯಮುಖ ಪರ್ವತ ಸಿಕ್ಕಿತು. ಅಲ್ಲಿ ಹನುಮಂತ ದೇವರ ಮೂಲಕವಾಗಿ ಸುಗ್ರೀವನಿಗೆ ಸಖ್ಯ ಆಯಿತು. ಒಪ್ಪಂದ ಮಾಡಿಕೊಂಡ್ರು. ವಾಲಿಯನ್ನ ರಾಮ ನೀನು ಕೊಂದರೆ ನಿನ್ನ ಪತ್ನಿಯನ್ನು ಹುಡುಕಲಿಕ್ಕೆ ನಾವು ಸಹಕಾರ ಮಾಡುತ್ತೇವೆ ಅಂತ. ಆಯಿತು ಅಂತ ಒಪ್ಪಂದ. ರಾಮ ವಾಲಿಯನ್ನ ಕೊಂದು ಏನು ಸುಗ್ರೀವನ ಪತ್ನಿಯನ್ನ ಈ ವಾಲಿ ಅಪಹರಣ ಮಾಡಿದ್ದ, ರಾಜ್ಯವನ್ನು ಅಪಹರಣ ಮಾಡಿದ್ದ, ಎಲ್ಲವನ್ನು ಕೊಟ್ಟ ಅಂತೆ ಸುಗ್ರೀವನಿಗೆ. ಹುಡುಕಾಟ ಪ್ರಾರಂಭ ಆಯಿತು. ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಹನುಮಂತ, ಅಂಗದ, ಜಾಂಬವಂತ ಇವರನ್ನೆಲ್ಲ ಕಳಿಸಿದ. 4 ದಿಕ್ಕಿಗೂ ಒಬ್ಬೊಬ್ಬರನ್ನು ಕಳಿಸಿದ್ದಾನೆ. ಆದರೆ ದಕ್ಷಿಣ ದಿಕ್ಕಿನಲ್ಲಿ ಲಂಕೆ ಇದೆ, ರಾವಣ ಅಲ್ಲಿಗೆ ಕರ್ಕೊಂಡೋಗಿದ್ದಾನೆ ಅಂತ ಇವರಿಗೆಲ್ಲ ಗೊತ್ತಾಯಿತು. ಇವರೆಲ್ಲ ನೋಡಿದ್ರು ಮೇಲಿನಿಂದ ಬಂಗಾರ ಬೀಳುವುದು, ಅವರು ಆ ದಾರಿಗೆ ಹೋಗುವುದು. ಆ ಬಂಗಾರ ಯಾರದ್ದು ಅಂತ ಕೇಳಿದಾಗ ರಾಮ ಲಕ್ಷ್ಮಣರು ಹೇಳ್ತಾರೆ, ಇದು ಸೀತಾದೇವಿಯದ್ದು ಅಂತ. ಹೀಗೆ ಗೊತ್ತಿದ್ದ ಕಾರಣದಿಂದಲೇ ಹನುಮಂತನನ್ನ ದಕ್ಷಿಣ ದಿಕ್ಕಿಗೆ ಹುಡುಕಾಟಕ್ಕೆ ಕಳಿಸಿದ ಸುಗ್ರೀವ. ಹುಡುಕಿದ್ರು, ಎಷ್ಟು ಹುಡುಕಾಟ ಮಾಡಿದ್ರು ಸಿಗಲಿಲ್ಲ. ಎಲ್ಲರೂ ಕೂಡ ಪ್ರಾಯೋಪವೇಶ ಮಾಡ್ತೇವೆ ಅಂತ ಕೂತ್ಕೊಂಡ್ರು. ಉಪವಾಸ ಮಾಡಿ ಸಾಯೋಣ. ಸುಗ್ರೀವ 1 ತಿಂಗಳ ಅವಧಿ ಕೊಟ್ಟಿದ್ದಾನೆ. ಸೀತೆಯ ಸುಳಿವು ಸಿಗಲಿಲ್ಲ ಅಂದರೆ ನಮ್ಮನ್ನೆಲ್ಲ ಕೊಂದು ಬಿಡ್ತಾನೆ. ಉಪವಾಸಕ್ಕೆ ಕೂತಾಗ ಸುಮ್ಮನೆ ಉಪವಾಸ ಮಾಡೋದು ಯಾಕೆ, ರಾಮನ ಗುಣಗಾನವನ್ನು ಮಾಡೋಣ ಅಂತ ರಾಮನ ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದರು ಅಂತ. ಹೀಗೆ ಒಬ್ಬ ದಶರಥ, ಅವನಿಗೆ ಒಬ್ಬ ಮಗ ಇದ್ದ, ಅವನೇ ರಾಮ ಅಂತ ಹೀಗೆ ಕತೆ ಪ್ರಾರಂಭ ಆಯಿತು. ಅಲ್ಲಿಯೇ ಒಬ್ಬ ಸಂಪಾತಿ ಅಂತ ಒಬ್ಬ ಜಟಾಯುವಿನ ಅಣ್ಣ, ಅವ ಈ ಕಥೆಯನ್ನು ಕೇಳುತ್ತಾ ಇದ್ದಂತೆ. ಅವನಿಗೆ ಒಂದು ಪಂದ್ಯದಲ್ಲಿ ಸೂರ್ಯನ ಬಿಸಿಲಿನಿಂದ ಅವನ ರೆಕ್ಕೆಯೆಲ್ಲ ಸುಟ್ಟು ಕೆಳಗೆ ಬಿದ್ದಿದ್ದವ. ರಾಮನ ಕಥೆಯನ್ನು ಕೇಳುವಾಗ ರೆಕ್ಕೆ ಚಿಗುರ್ತಾ ಇದೆ ಅಂತೆ. ರಾಮನ ಕಥೆ ಇಲ್ಲಿವರೆಗೆ ಬಂತು, ಸೀತಾದೇವಿಯನ್ನು ಅಪಹರಣ ಮಾಡಿದ್ದಾನೆ ಅಲ್ಲಿವರೆಗೆ ಬಂದಾಗ ಅವನ ರೆಕ್ಕೆ ಪೂರ್ಣವಾಗಿ ಚಿಗುರಿತ್ತು ಅಂತೆ. ಆನಂದ ಆಯಿತು, ರಾಮನ ಕತೆಗೆ ಇಷ್ಟು ಮಹತ್ವ ಇದೆ, ನನ್ನ ರೆಕ್ಕೆಗಳು ಚಿಗುರುತ್ತಾ ಇವೆ ಅಂತ. ಸಂಪಾತಿ ಈ ವಾನರರ ಸೇನೆಗೆ ಬಂದವನೇ ಹೇಳಿದ, ನೀವು ರಾಮಾಯಣವನ್ನ ಕಥೆಯನ್ನು ಹೇಳ್ತಾ ಇದ್ದೀರಿ, ನನ್ನ ರೆಕ್ಕೆಗಳು ಸುಟ್ಟು ಹೋಗಿತ್ತು, ಈಗ ಚಿಗುರಿದ್ದಾವೆ, ನಿಮಗೆ ನನ್ನಿಂದ ಏನು ಸಹಾಯ ಆಗಬೇಕು ಹೇಳಿ. ಇಲ್ಲ, ಸೀತಾದೇವಿ ಈ ಕಡೆ ರಾವಣ ಕರ್ಕೊಂಡು ಹೋಗಿದ್ದಾನೆ ಅಂತ, ಎಲ್ಲಿದ್ದಾಳೆ ಹೇಳಬೇಕು. ಸಂಪಾತಿ ಅವನ ಹದ್ದಿನ ಕಣ್ಣು ಎತ್ತರಕ್ಕೆ ಜಿಗಿದ ಅಂತ.
ಉತ್ತರಕ್ಕೆ ಹೋಗಿ ನೋಡಿದ, ಅವನ ಕಣ್ಣಿನಿಂದ ನೋಡಿದ ದೂರದಲ್ಲಿ ಒಂದು ಪಟ್ಟಣ, ಬಂಗಾರದ ಪಟ್ಟಣ, ಅದು ಲಂಕೆ. ಆ ಲಂಕೆಯಲ್ಲಿ ಒಂದು ವನ, ಅಶೋಕವನ. ಅಶೋಕವನದಲ್ಲಿ ಒಂದು ವೃಕ್ಷ, ಶಿಂಶಪ ವೃಕ್ಷ. ಆ ವೃಕ್ಷದ ಬುಡದಲ್ಲಿ ಸೀತಾದೇವಿ ಅಳುತ್ತಾ ಇದ್ದಾಳೆ ಅಂತ. ಅದನ್ನು ನೋಡಿದ ಕೂಡಲೇ ಕೆಳಗೆ ಇಳಿದವನಾಗಿ ಇವರ ಬಳಿ ಹೇಳಿದ, ಆ ಲಂಕಾಪಟ್ಟಣ ಅಂತ ಒಂದು ಸಮುದ್ರದಕ್ಕಿಂತಲೂ ಆಚೆ ಇದೆ, ಅಲ್ಲಿಗೆ 100 ಯೋಜನ ದೂರ ಇದೆ. ಅಲ್ಲಿ ಅಶೋಕವನದಲ್ಲಿ ಶಿಂಶಪ ವೃಕ್ಷದ ಕೆಳಗೆ ಸೀತಾದೇವಿ ಇದ್ದಾಳೆ. ಇಷ್ಟು ತಿಳಿಸಿದ. ಇವರಿಗೆಲ್ಲ ಸಂತೋಷ ಆಯಿತು. ಯಾರು ಹಾರುವುದು? ಸಮುದ್ರವನ್ನು ಹಾರಬೇಕು, ಉಲ್ಲಂಘನೆ ಮಾಡಿ ಅಲ್ಲಿಗೆ ಹೋಗಬೇಕು. ರಾಮ ಅಂಗುಲೀಯಕವನ್ನು ಕೊಟ್ಟಿದ್ದಾನೆ ಹನುಮಂತನ ಬಳಿ. ಆದ್ದರಿಂದ ಒಬ್ಬೊಬ್ಬ ಕಪಿಗಳು ಶುರು ಮಾಡಿದ್ದಾವೆ ಅಂತೆ. ನಾನು 10 ಯೋಜನ ಹಾರುತ್ತೇನೆ, 20 ಯೋಜನ ಅಂತ ಒಬ್ಬ ಕಪಿ. ಜಾಂಬವಂತ ಕೊನೆಗೆ ಹೇಳಿದ 90 ಯೋಜನ ದೂರ ಹಾರುತ್ತೇನೆ ಅಂತ. ಹಿಂದೆ ಸಾಮರ್ಥ್ಯ ಇತ್ತು 96 ಯೋಜನ ದೂರ ಹಾರಲಿಕ್ಕೆ, ಆದರೆ ಕಾಲುಗಂಟಿಗೆ ಸ್ವಲ್ಪ ನೋವಾಗಿ ಈಗ 90 ಯೋಜನ ಹಾರಬಲ್ಲೆ ಅಂತ ಹೇಳಿದ. ಅಂಗದ ಹೇಳಿದ 100 ಯೋಜನ ಹಾರಬಲ್ಲೆ ಅಂತ. ಆದರೆ ವಾಪಸ್ ಬರಬೇಕಲ್ವೇ? ಮಧ್ಯದಲ್ಲಿ ಏನಾದರೂ ವಿಘ್ನಗಳು ಬಂದರೆ ಅದನ್ನು ಎದುರಿಸಬೇಕು. ಲಂಕೆಯಲ್ಲಿ ಏನಾದರೂ ತೊಂದರೆ ಬಂದರೆ ಅದನ್ನು ಎದುರಿಸಬೇಕು. ವಾಪಸ್ ಮತ್ತೆ ಹಾರಿ ಬರಬೇಕು. ಎಲ್ಲರೂ ಹನುಮಂತನ ಬಳಿ ಕೇಳಿಕೊಂಡ್ರು, ನೀನೇ ಸಮರ್ಥ ಅಂತ. ಹನುಮಂತ ತೆಪ್ಪಗೆ ಕೂತಿದ್ದ. ಮೊದಲೇ ಹಾರಿ ಬಿಟ್ಟು ಹೋಗಿ ಕೆಲಸ ಮಾಡಿ ಬಂದರೆ ಈ ಕಪಿಗಳೆಲ್ಲ ಹೇಳ್ತಾ ಇದ್ದವು ಅಂತ, ನಾವೇ ಹೋಗಿ ಬರ್ಬೋದಿತ್ತು, ಇದು ಏನು ಮಹಾ ಕಾರ್ಯ ಅಂತ ಕೊನೆಗೆ ಹೇಳುತ್ತಾ ಇದ್ದವು. ಆದ್ದರಿಂದಲೇ ಅವರವರ ಸಾಮರ್ಥ್ಯ ಅವರವರಿಗೆ ಗೊತ್ತಾಗಲಿ ಅಂತ ಹನುಮಂತ ದೇವರು ತೆಪ್ಪಗೆ ಇದ್ದರು. ಯಾರೂ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಹನುಮಂತ ದೇವರು ಮಹೇಂದ್ರ ಪರ್ವತಕ್ಕೆ ಹೋಗಿ ದೊಡ್ಡ ದೇಹವನ್ನು ಬೆಳೆಸಿ ಅಲ್ಲಿಂದ ಹಾರಿದ್ದರು. ಹಾರುವಾಗ ಮೈನಾಕ ಬಂದ ವಿಶ್ರಾಂತಿಗಾಗಿ. ಬಾ ಹನುಮಂತ ಅಂತ. ವಿಶ್ರಾಂತಿ ಪಡ್ಕೊಳ್ಳಿಲ್ಲ. ರಾಮನ ಕಾರ್ಯ ಆಗುವ ತನಕ ನನಗೆ ವಿಶ್ರಾಂತಿ ಇಲ್ಲ ಅಂತ. ಮಧ್ಯದಲ್ಲಿ ಸುರಸೆ ಬಂದ್ಲು, ಅದೊಂದು ವಿಘ್ನ. ಅವಳನ್ನು ಎದುರಿಸಿದ. ಲಂಕೆಗೆ ಹೋದಾಗ ಅಲ್ಲಿ ಲಂಕಿಣಿ ಇದ್ಲು, ಅವಳನ್ನು ಎದುರಿಸಿದ. ಆ ಲಂಕೆಗೆ ಹೋಗಿ ಸೀತಾದೇವಿಯನ್ನು ನೋಡಿ ತನ್ನ ಪರಿಚಯವನ್ನು ಸೀತಾದೇವಿಗೆ ಮಾಡಿ ರಾಮನ ಅಂಗುಲೀಯಕವನ್ನು ಅವಳಿಗೆ ಕೊಟ್ಟು ಅವಳಿಂದ ಮತ್ತೆ ಚೂಡಾಮಣಿಯನ್ನು ತೆಗೆದುಕೊಂಡು ಅಶೋಕವನವನ್ನು ಬಿಟ್ಟು ಬೇರೆ ಎಲ್ಲ ವನವನ್ನು ಧ್ವಂಸ ಮಾಡಿದ. ಕಪಿಯನ್ನು ಬಂಧಿಸಬೇಕು ಅಂತ ರಾವಣ ಆದೇಶಿಸಿದ. ಹನುಮಂತ ದೇವರಿಗೂ ಆಸೆ ಇತ್ತು ರಾವಣನನ್ನು ಒಮ್ಮೆ ನೋಡಿ ಬರಬೇಕು ಅಂತ. ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗುವ ಹಾಗೆ ನಟನೆ ಮಾಡಿ ರಾವಣನ ಬಳಿಗೆ ಹೋದ ಹನುಮಂತ. ಈ ಕಪಿಯನ್ನು ನೋಡಿ, ಈ ಕಪಿಯನ್ನು ಕೊಂದು ಬಿಡಿ ಅಂತ ರಾವಣ ಹೇಳಿದಾಗ ವಿಭೀಷಣ ಹೇಳ್ತಾನೆ, ದೂತನಾಗಿ ಬಂದಿದ್ದಾನೆ. ರಾವಣನೇ ಕೇಳ್ತಾನೆ, ನೀನು ಯಾರು ಅಂತ. ಹನುಮಂತ ದೇವರು ಹೇಳುವ ಮಾತು ದಾಸೋಹಂ ಕೋಸಲೇಂದ್ರಸ್ಯ, ಕೋಸಲೇಂದ್ರನಾದಂತಹ ರಾಮಚಂದ್ರನ ದೂತ ನಾನು ಅಂತ ಹೇಳಿದ್ದ. ಆದ್ದರಿಂದ ದೂತನನ್ನು ಕೊಲ್ಲುವುದು ಸರಿಯಲ್ಲ. ಹಾಗಾದರೆ ಕಪಿಗಳಿಗೆ ಬಾಲ ಅಂದರೆ ಬಹಳ ಇಷ್ಟ. ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಹೇಳಿದ್ದ. ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಈ ಹನುಮಂತ ದೇವರು ಅದೇ ಬೆಂಕಿಯಿಂದ ಇಡೀ ಲಂಕಾಪಟ್ಟಣವನ್ನು ಸುಟ್ಟು ಸಮುದ್ರಕ್ಕೆ ಬಂದು ಆ ನೀರಿನಲ್ಲಿ ಬಾಲವನ್ನು ಮುಳುಗಿಸಿ ಬೆಂಕಿಯನ್ನು ಆರಿಸಿಕೊಂಡು ಮತ್ತೆ ಅಲ್ಲಿಂದ ಹಾರಿ ಇಲ್ಲಿಗೆ ಬಂದರು. ಋಷ್ಯಮುಖ ಪರ್ವತಕ್ಕೆ ಬಂದರು. ರಾಮನಿಗೆ ಹನುಮಂತ ದೇವರು ಚೂಡಾಮಣಿಯನ್ನು ಕೊಟ್ಟು ಎಲ್ಲವನ್ನು ವಿಷದವಾಗಿ ಹೇಳಿದ್ದು. ರಾಮ ತೀರ್ಮಾನ ಮಾಡಿದ, ನಾವೆಲ್ಲರೂ ಕೂಡ ಸೇತುವೆಯನ್ನು ಕಟ್ಟಿ ಅಲ್ಲಿಗೆ ಹೋಗೋಣ ಅಂತ. ಸೇತುವೆಯನ್ನು ಕಟ್ಟಿದ್ರು, ಅಲ್ಲಿಗೆ ಹೋದರು. ಯುದ್ಧ ಪ್ರಾರಂಭ ಆಯಿತು. ರಾವಣನನ್ನು, ಕುಂಭಕರ್ಣರನ್ನು ರಾಮಚಂದ್ರ ದೇವರೇ ಸಂಹಾರ ಮಾಡಿದ್ದರು. ಲೋಕಕಂಟಕರು ಇಬ್ಬರು ಕೂಡ. ಅವರನ್ನು ಕೊಲ್ಲಬೇಕು, ಭೂಭಾರ ಹರಣ ಮಾಡಬೇಕು ಅಂತ ಹೇಳಿಯೇ ನಾರಾಯಣ
ರಾಮನಾಗಿ ಅವತಾರ ಮಾಡಿದ್ದು. ಬ್ರಹ್ಮದೇವರವರ ಇತ್ತು, ದೇವತೆಗಳಿಂದ ಪ್ರಾಣಿಗಳಿಂದ ಎಲ್ಲ ನಿನಗೆ ಸಾವಿಲ್ಲ ಅಂತ, ಮನುಷ್ಯರಿಂದ ಸಾವಿಲ್ಲ ಅಂತ ಇದ್ದಿಲ್ಲ. ರಾವಣ ವರವನ್ನು ಕೇಳುವಾಗ ಹಾಗೆ ಮಾಡಿದ್ದ, ತುಚ್ಛರಾದಂತಹ ಮನುಷ್ಯರಿಂದ ನನಗೆ ಯಾಕೆ ಸಾವು ಬರ್ತದೆ ಅಂತ. ಅದು ಮನುಷ್ಯರಿಂದಲೇ ಬಂತು. ರಾಮನಾಗಿ ಮನುಷ್ಯನಾಗಿ ಮಾನವನಾಗಿ ರಾಮ ಅವತಾರ ಮಾಡಿ ಅವನನ್ನು ಕೊಂದ, ಕುಂಭಕರ್ಣನನ್ನು ಕೊಂದ. ಮತ್ತೆ ವಾಪಸ್ಸು ಸೀತೆಯ ದೇವಿಯನ್ನು ಕರ್ಕೊಂಡು ಬಂದ ಅಂತ. ಅಪವಾದ ಇತ್ತು ಸೀತಾದೇವಿಗೆ. 1 ವರ್ಷಗಳ ಕಾಲ ಲಂಕೆಯಲ್ಲಿ ಇದ್ದವಳು, ರಾಮನಿಗೆ ಗೊತ್ತು ಪರಿಶುದ್ಧಳು ಅಂತ, ಲೋಕಕ್ಕೆ ಗೊತ್ತಾಗಬೇಕು ಅಂತ ಅಗ್ನಿ ಪ್ರವೇಶ ಮಾಡಿಸಿದ. ಅಗ್ನಿಯಿಂದಲೇ ಎದ್ದು ಬಂದಳು ಅಂತ ಸೀತಾದೇವಿ, ನಾನು ಪರಿಶುದ್ಧಳು ಅಂತ. ಒಟ್ಟಾಗಿ ಬಂದರು. ಭರತ ಕಾಯುತ್ತಾ ಇದ್ದ ಅಂತ, ರಾಮ ಬರ್ತಾನೆ, 14 ವರ್ಷ ಆಯಿತು ಅಂತ. ಎಲ್ಲ ಕಪಿಗಳ ಒಟ್ಟಿಗೆ ಸೇರಿಕೊಂಡು ರಾಮನ ಪಟ್ಟಾಭಿಷೇಕ ಕೂಡ ಆಯಿತು. 14 ವರ್ಷ ಕಾಡಿಗೆ ಹೋದ ರಾಮಚಂದ್ರ 13,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದ. ಇದು ರಾಮಚಂದ್ರ ದೇವರ ಸಾಮರ್ಥ್ಯ. ಯಾಕೆ ಅಂದರೆ ಭಗವಂತನೇ ರಾಮನಾಗಿ ಅವತಾರ ಮಾಡಿದ್ದು. ಹೀಗೆ ಅಯೋಧ್ಯ ನಗರಿಯಲ್ಲಿ ರಾಮಚಂದ್ರನ ವಿಶೇಷವಾದಂಥ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ್ರು. ಅದೇ ವಂಶದಲ್ಲಿ ಬಂದವ ನಿಮಿ ಅಂತ ಒಬ್ಬ ರಾಜ. ಆ ನಿಮಿ ಅಂತ ಒಬ್ಬ ರಾಜ, ಅವನಿಗೆ ಪುರೋಹಿತರ ಒಟ್ಟಿಗೆ ಗಲಾಟೆ ಆಯಿತು ಅಂತ. ನಮ್ಮ ಮನೆಯಲ್ಲಿ ಕೂಡ ಹೀಗೆ ಆಗ್ತದೆ. ಯಜಮಾನ ವರ್ಗದವರಿಗೆ ಮತ್ತು ಪುರೋಹಿತ ವರ್ಗದವರಿಗೆ ಸ್ವಲ್ಪ ಗಲಾಟೆ ಎಲ್ಲ ಆಗುವಂಥದ್ದು. ಅದು ಆಯಿತು ನಿಮಿರಾಜನಿಗೂ ಕೂಡ. ಇಕ್ಷ್ವಾಕುವಿಗೆ ನಿಮಿ ಅಂತ ಪುತ್ರ, ಇಕ್ಷ್ವಾಕುವಿನ ಮಗನೇ ನಿಮಿ ಅಂತ. ಆ ನಿಮಿ ವಸಿಷ್ಠರನ್ನು ಕರೆದ ಅಂತ, ನಮ್ಮ ಮನೆಯಲ್ಲಿ ಒಂದು ಯಾಗವನ್ನು ಮಾಡಿಕೊಡಬೇಕು ಅಂತ. ವಸಿಷ್ಠರು ಹೇಳಿದ್ರು, ನೀನು ಈಗ ತಾನೇ ಹೇಳಿದ್ದು, ನನಗೆ ಅದಕ್ಕಿಂತ ಮುಂಚೆಯೇ ಇಂದ್ರ ಕರೆದಿದ್ದಾನೆ ಯಜ್ಞವನ್ನು ಮಾಡಿಕೊಡಬೇಕು ಅಂತ. ಆದ್ದರಿಂದ ಆ ಯಜ್ಞವನ್ನು ಮುಗಿಸಿ ಇಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದು. ಇವನಿಗೆ ಸಿಟ್ಟು ಬಂತು, ನಮ್ಮ ಪುರೋಹಿತರು ನಾನು ಕರೆದಾಗ ಬರಬೇಕಿತ್ತು, ಯಾಕೆ ಬರುವುದಿಲ್ಲ, ಅವರು ಇಲ್ಲದೇ ಇದ್ದರೆ ಯಾಕೆ ನಡೆಯುವುದಿಲ್ಲೋ ಅಂತ ಆ ಒಂದು ಮದವೇರಿತು ಅವನಿಗೆ. ಏನು ಮಾಡಿದ, ಬೇರೆ ಪುರೋಹಿತರನ್ನು ಕರೆದು ಯಾಗ ಮಾಡಿಸಿಯೇ ಬಿಟ್ಟ ಅಂತ. ವಸಿಷ್ಠರು ಇಂದ್ರನ ಯಜ್ಞವನ್ನು ಮುಗಿಸಿ ಬಂದರು. ಬಂದಾಗ ಇಲ್ಲಿ ಪೂರ್ಣಾವತಿ ಎಲ್ಲ ನಡೆದಿತ್ತು, ಎಲ್ಲ ಮುಗಿದಿತ್ತು. ವಸಿಷ್ಠರಿಗೆ ಸಿಟ್ಟು ಬಂತು, ನಾನು ಬರ್ತೇನೆ ಅಂತ ಹೇಳಿದ ಮೇಲೆ ನೀನು ಹೇಗೆ ಬೇರೆಯವರಿಂದ ಮಾಡಿಸಿದಿ? ಸಿಟ್ಟು ಬಂದು ವಸಿಷ್ಠರು ಶಾಪ ಕೊಟ್ಟರು. ನಿನ್ನನ್ನೇ ನೀನು ಮಹಾಪಂಡಿತ ಅಂತ ಭಾವಿಸಿದ್ದೀಯಲ್ಲ, ನಿನ್ನ ಶರೀರವೇ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟರು. ನಿಮಿ ಕೂಡ ಸಾಮಾನ್ಯ ಆಗಿದ್ದಿಲ್ಲ. ಇಕ್ಷ್ವಾಕುವಿನ ಮಗ ನಿಮಿರಾಜ ಬಹಳ ತಪಸ್ವಿ, ಅವನು ಕೂಡ. ವಸಿಷ್ಠರಿಗೆ ಅವನು ಶಾಪ ಕೊಟ್ಟ, ನಿಮ್ಮ ಶರೀರವು ಕೂಡ ಬಿದ್ದು ಹೋಗಲಿ ಅಂತ. ಪರಸ್ಪರ ಶಾಪ ಆಯಿತು. ನಿಜವಾಗಿಯೂ ಕೂಡ ವಸಿಷ್ಠರು ಲೋಭದಿಂದ ಇಂದ್ರನ ಯಜ್ಞಕ್ಕೆ ಹೋಗಿದ್ದಲ್ಲ. ಮೊದಲೇ ಇಂದ್ರ ಆಹ್ವಾನಿಸಿದ್ದ, ಆದ್ದರಿಂದ ಹೋದರು ಅಷ್ಟೇ. ಆದರೆ ನಿಮಿರಾದ ಏನು ತಿಳ್ಕೊಂಡಿದ್ದ, ಇವರು ದಕ್ಷಿಣೆಯೇ ಲೋಭಕ್ಕಾಗಿ ಅಲ್ಲಿಗೆ ಹೋಗಿದ್ದಾರೆ ಅಂತ. ಶಾಪ ಕೊಟ್ಟ, ಪರಸ್ಪರ ಶಾಪ, ಇಬ್ಬರ ದೇಹವು ಬಿದ್ದು. ವಸಿಷ್ಠರು ಮತ್ತೆ ಮಿತ್ರಾವರುಣರ ಪುತ್ರರಾಗಿ ಜನ್ಮ ತಾಳುತ್ತಾರೆ. ವಸಿಷ್ಠರು ಯಾಗಕ್ಕೆ ಬಂದ ಎಲ್ಲ ಮುನಿಗಳು ಕೂಡ ಈ ನಿಮಿಯ ಶರೀರ ಏನಿದೆ ಅದನ್ನ ಒಳ್ಳೆಯ ಜಾಗದಲ್ಲಿ ಇಟ್ಟು, ಸುಗಂಧಿತವಾದಂತಹ ವಸ್ತುಗಳಲ್ಲಿ ಇಟ್ಟು ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಅಂತ. ನೀವೆಲ್ಲ ಸಮರ್ಥರಾಗಿದ್ದೀರಿ, ನಿಮಿರಾಜನ ಶರೀರ ಮತ್ತೆ ಬದುಕಲಿ. ಆಗ ಅಲ್ಲಿಂದ ಧ್ವನಿ ಕೇಳಿತು ಅಂತೆ ನಿಮಿರಾಜನದ್ದು.
ನಿಮಿರಾಜ ಹೇಳಿದ, ನನಗೆ ಪುನಃ ಈ ದೇಹದ ಬಂಧನ ಬೇಡ, ನಾನು ಈಗ ಸತ್ತಾಯಿತು, ನನಗೆ ಮತ್ತೆ ಬದುಕಬೇಕು ಅಂತ ಇಲ್ಲ. ಯಾಕೆ ಅಂದರೆ ಒಂದಲ್ಲ ಒಂದು ದಿನ ಈ ಶರೀರ ಬಿದ್ದು ಹೋಗುವುದು ಹೌದು. ಮತ್ತೆ ಬಿದ್ದು ಹೋಗುವ ಶರೀರಕ್ಕೆ ನಾನು ಯಾಕೆ ಬರಬೇಕು? ಈ ಶರೀರದ ಸಂಯೋಗವನ್ನು ಎಂದೂ ನಾನು ಬಯಸುವುದಿಲ್ಲ, ನನಗೆ ಮುಕ್ತನಾಗಬೇಕು. ನೀರಿನಲ್ಲಿ ಇರುವ ಮೀನು ಅದಕ್ಕೆ ಯಾವಾಗಲೂ ಭಯವೇ, ಮೃತ್ಯು ಭಯ. ಈಗ ನಾನು ಮತ್ತೆ ಈ ಶರೀರವನ್ನು ಪ್ರವೇಶ ಮಾಡಿದ್ದರೆ ನನಗೆ ಇಂದಲ್ಲ ನಾಳೆ ಮೃತ್ಯು ಬಂದೇ ಬರುತ್ತದೆ. ಮೃತ್ಯುವನ್ನು ಜಯಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನಗೆ ಈ ಶರೀರ ಬೇಡ ಅಂತ ನಿಮಿರಾಜನೇ ಹೇಳಿದ. ಆಗ ಅಲ್ಲಿದ್ದ ಮುನಿಗಳು ದೇವತೆಗಳೆಲ್ಲ ಒಂದು ವರವನ್ನು ಕೊಟ್ರಂತೆ, ಎಲ್ಲರ ಕಣ್ಣಿನಲ್ಲಿ ನೀನು ಇರು ಅಂತ. ಕಣ್ಣನ್ನು ರಕ್ಷಣೆ ಮಾಡ್ತಾ ಸೂಕ್ಷ್ಮ ರೂಪದಿಂದ ನೀನು ಅಲ್ಲೇ ಇರು, ಯಾವಾಗಲೂ ಇರು ಅಂತ. ಆದ್ದರಿಂದ ರೆಪ್ಪೆ ಯಾವಾಗಲೂ ಮುಚ್ಚಿಕೊಂಡು ತೆರೆದುಕೊಂಡು ಇರುತ್ತದೆ. ಅದು ನಿಮಿರಾಜ ಅಂತ ಸೂಕ್ಷ್ಮ ರೂಪದಲ್ಲಿ ಇದ್ದಾನೆ. ಕಣ್ಣಿಗೆ ಏನಾದರೂ ಕಸ ಬೀಳುತ್ತದೆ ಅಂತಾದಾಗ ಕೂಡಲೇ ಆ ರೆಪ್ಪೆ ಮುಚ್ಚಿಬಿಡುತ್ತದೆ. ರೆಪ್ಪೆಯ ಸ್ಥಾನದಲ್ಲಿ ಇರುವವನೇ ನಿಮಿರಾಜ. ಅದಕ್ಕೆ ಹೆಸರು ನಿಮೇಶ ಅಂತ. ಉನ್ಮೇಷಣ ನಿಮೇಶಾಭ್ಯಾಂ ಲಕ್ಷಿತೋಧ್ಯಾತ್ಮ ಸಂಸ್ಥಿತ. ಭಗವಂತನನ್ನು ಸೂಕ್ಷ್ಮ ಶರೀರದಿಂದ ನೀನು ಧ್ಯಾನ ಮಾಡುತ್ತಾ ಎಲ್ಲರ ಕಣ್ಣಿನಲ್ಲಿ ಕೂಡ ಇರು, ಆ ಕಣ್ಣನ್ನು ರಕ್ಷಣೆ ಮಾಡುತ್ತಾ ಇರು, ರೆಪ್ಪೆಯ ಸ್ಥಾನದಲ್ಲಿ ಇರು ಅಂತ ನಿಮಿರಾಜನಿಗೆ ಅನುಗ್ರಹ ಮಾಡಿದ್ರು ಅಂತೆ. ಹೀಗೆ ಆ ನಿಮಿರಾಜನಿಂದ ಮತ್ತೆ ವಂಶ ಮುಂದುವರಿಬೇಕು ಅಂತಾದರೆ ಅವನ ಶರೀರವನ್ನೇ ಮಥನ ಮಾಡಿದ್ದರು. ಅದರಿಂದಲೇ ಹುಟ್ಟಿದವ ವಿದೇಹ ಜನಕ ಅಂತ ಒಬ್ಬ ರಾಜ. ಆ ರಾಜನ ವಂಶದಲ್ಲಿ ಬಂದವನೇ ಕ್ಷೀರಧ್ವಜ ಅಂತ. ಆ ಕ್ಷೀರಧ್ವಜ ಅಂದರೆ ಅವನಿಗೆ ಜನಕ ಅಂತಲೂ ಹೇಳ್ತಾರೆ, ವಿದೇಹ ಅಂತಲೂ ಹೇಳ್ತಾರೆ. ಅವ ಭೂಮಿಯನ್ನು ಉಳುವಾಗ ಸಿಕ್ಕಿದವಳೇ ಸೀತಾದೇವಿ. ಇದು ಇಕ್ಷ್ವಾಕು ವಂಶ, ಅರ್ಥಾತ್ ಸೂರ್ಯವಂಶ. ಸೂರ್ಯವಂಶದ ಕಥೆಯನ್ನು ಹೇಳಿ ಶುಕಾಚಾರ್ಯರು ಚಂದ್ರ ವಂಶದ ಕಥೆಯನ್ನು ಹೇಳ್ತಾ ಇದ್ದಾರೆ. ಚಂದ್ರ ವಂಶದಲ್ಲಿ ಚಂದ್ರನೇ ಪ್ರಧಾನ. ನಾರಾಯಣನ ನಾಭಿಕಮಲದಿಂದ ಬ್ರಹ್ಮದೇವರ ಉತ್ಪತ್ತಿ. ಬ್ರಹ್ಮದೇವರಿಂದ ಅತ್ರಿ ಋಷಿಗಳ ಉತ್ಪತ್ತಿ. ಅತ್ರಿ ಋಷಿಗಳಿಗೆ ಚಂದ್ರ ಎಂಬಂತಹ ಮಗ. ಅತ್ರಿ ಮಹರ್ಷಿಗಳ ಕಣ್ಣುಗಳಿಂದ ಚಂದ್ರನ ಜನ್ಮ ಆಯಿತು. ಈ ಚಂದ್ರ ಅತ್ರಿ ನೇತ್ರ ಸಮುದ್ಭವ, ಅತ್ರಿ ಋಷಿಗಳ ಕಣ್ಣಿನಿಂದ ಹುಟ್ಟಿದವ. ದೊಡ್ಡ ಒಂದು ಯಾಗವನ್ನು ಮಾಡಿದ ಅಂತ ಈ ಚಂದ್ರ. ರಾಜಸೂಯ ಯಾಗ ಮಾಡಿದವ, ಬಹಳ ಅದ್ಭುತವಾಗಿ ರಾಜಸೂಯ ಯಾಗ ಮಾಡಿದ್ದಾನೆ. ಯಾಗ ಎಲ್ಲ ಮುಗಿದಾದ ಮೇಲೆ ಅವನಿಂದ ಒಂದು ತಪ್ಪು ನಡೆದು ಹೋಯಿತು. ನನ್ನಂತಹ ಈ ರಾಜಸೂಯಗೆ ಯಾಗ ಮಾಡಿದ್ದವರು ಯಾರಿದ್ದಾರೆ ಅಂತ ಈ ಒಂದು ಮದ ಅವನಿಗೆ ಬಂದಿತ್ತು. ಅದೇ ಮದದಿಂದ ಬೃಹಸ್ಪತಿ ಗುರುಗಳ, ದೇವಗುರುಗಳು ಬೃಹಸ್ಪತಿ ಆಚಾರ್ಯರು, ಅವರ ಹೆಂಡತಿ ತಾರಾ ಅಂತ, ಈ ತಾರಾದೇವಿಯನ್ನ ಬಲಾತ್ಕಾರವಾಗಿ ಅಪಹರಣ ಮಾಡಿಬಿಟ್ಟ. ಎಂತಹ ಬುದ್ಧಿ ಬಂತು ಅವನಿಗೆ, ದುರ್ಬುದ್ಧಿ. ದೇವತೆಗಳ ಗುರು ಬೃಹಸ್ಪತಿ ಆಚಾರ್ಯರು, ಅವರ ಪತ್ನಿ ತಾರಾದೇವಿ, ಅವಳನ್ನೇ ಬಲಾತ್ಕಾರ ಮಾಡಿ ಅಪಹರಣ ಮಾಡಿದ. ಬೃಹಸ್ಪತಿ ಆಚಾರ್ಯರು ಹೇಳಿದ್ರು, ಅವಳನ್ನು ಬಿಟ್ಟು ಬಿಡು ಅಂತ. ಆದರೆ ಈ ಚಂದ್ರ ಬಿಟ್ಟಿಲ್ಲ ಅಂತ. ಕೆಲವರು ಚಂದ್ರನ ಪಕ್ಷ ಸೇರಿದ್ರು, ಕೆಲವರು ಬೃಹಸ್ಪತಿ ಆಚಾರ್ಯರ ಪಕ್ಷವನ್ನು ಸೇರಿದ್ರು. ಬಹಳ ಘೋರವಾದ ಯುದ್ಧವೇ ನಡೀತು ಅಂತೆ. ಬ್ರಹ್ಮದೇವರೇ ಬಂದು ನಿಲ್ಲಿಸಿದ್ರು ಯುದ್ಧವನ್ನು ನಿಲ್ಲಿಸಿ ಸಾಕು.
ಬ್ರಹ್ಮದೇವರೇ ಹೇಳಿದ್ದರು, ಚಂದ್ರ ತಾರಾದೇವಿಯನ್ನು ಆಕೆಯ ಪತಿಯಾದಂತಹ ಬೃಹಸ್ಪತಿ ಆಚಾರ್ಯರೇ ಕೊಟ್ಟು ಬಿಡು ಅಂತ. ಬ್ರಹ್ಮದೇವರು ಅಂದರೆ ಅಜ್ಜ, ಚಂದ್ರನ ಅಜ್ಜ. ಅಜ್ಜ ಹೇಳಿದ ಮೇಲೆ ಎರಡು ಮಾತಿಲ್ಲ, ಆಯಿತು ಅಂತ ಕೊಟ್ಟ ಅಂತೆ. ಬೃಹಸ್ಪತಿ ಆಚಾರ್ಯರಿಗೆ ತಾರಾದೇವಿಯನ್ನು ಕೊಡುವಾಗ ಗರ್ಭವತಿ ಆಗಿದ್ದಾಳೆ ಅವಳು. ಬೃಹಸ್ಪತಿ ಆಚಾರ್ಯರು ಹೇಳಿದ್ರು, ನನ್ನ ಕ್ಷೇತ್ರ ಇದು, ಈ ಕ್ಷೇತ್ರದಲ್ಲಿ ಬೇರೆಯವರ ಗರ್ಭ ಇದೆ, ಇದನ್ನು ನೀನು ಸ್ವೀಕಾರ ಮಾಡಬೇಡ, ವಿಸರ್ಜನೆ ಮಾಡು ಅಂತ ಹೇಳಿದ್ರು. ಆಯಿತು ಅಂತ ವಿಸರ್ಜಿಸಿದ್ಲು. ಒಂದು ಮಗು ಹುಟ್ಟಿತು, ಮುದ್ದಾದ ಮಗು. ಆ ಮಗುವನ್ನು ನೋಡಿದಾಗ ಇವರಿಬ್ಬರಿಗೂ ಕೂಡ ಖುಷಿ ಆಯಿತು, ಚಂದ್ರನಿಗೆ ಮತ್ತು ಬೃಹಸ್ಪತಿ ಆಚಾರ್ಯರಿಗೆ. ಇಬ್ಬರು ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಏನು ಗಲಾಟೆ? ಇದು ನನ್ನ ಮಗು, ಇದು ನನ್ನ ಮಗು ಅಂತ. ಇಬ್ಬರೂ ಕೂಡ ಹಾಗೆ ಹೇಳ್ತಾ ಇದ್ದಾರೆ, ಇದು ನನ್ನ ಮಗು, ನನಗೆ ಸೇರಬೇಕು, ನಾನು ಬಿಟ್ಟು ಕೊಡುವುದಿಲ್ಲ ಅಂತ. ದೇವತೆಗಳು, ಋಷಿಗಳು ಎಲ್ಲರೂ ಕೇಳಿದ್ರು, ಯಾರ ಮಗು ಇದು? ತಾರೆಯ ಬಳಿ ಕೇಳಿದ್ರು, ಯಾರಿಗೆ ಮಗು, ಯಾರ ಮಗು ಇದು ಅಂತ. ಅವಳು ಕೂಡ ಹೇಳ್ತಾ ಇಲ್ಲ. ಕೊನೆಗೆ ಬ್ರಹ್ಮದೇವರೇ ಬರಬೇಕಾಯಿತು. ತಾರೆಯನ್ನು ಕರೆದು ಏಕಾಂತ ಸ್ಥಳಕ್ಕೆ ಕರ್ಕೊಂಡು ಹೋದರು. ಬ್ರಹ್ಮ ತಾಂ ರಹ ಆಹೂಯ ಸಮಪ್ರಾಕ್ಷೀತ ಸಾಂತ್ವಯನ್. ಅವಳನ್ನು ಸಾಂತ್ವನಪಡಿಸಿ, ಇದು ಯಾರ ಮಗು ಹೇಳು? ತಾಯಿಯಾದವಳಿಗೆ ಗೊತ್ತಿರುತ್ತದೆ ಯಾರ ಮಗು ಅಂತ. ಏಕಾಂತಕ್ಕೆ ಕರಕೊಂಡು ಹೋಗಿ ಸಾಂತ್ವನಗೊಳಿಸಿ ಕೇಳಿದಾಗ ಆ ತಾರೆ ಮೆಲ್ಲ ಹೇಳಿದ್ಲು ಅಂತೆ, ಸೋಮಸ್ಯೇತ್ಯಾಹ ಶನಕೈಹಿ ಸೋಮಸ್ತಂ ತಾವದಗ್ರಹೀತ್. ಮೆಲ್ಲನೆ ಹೇಳ್ತಾಳೆ, ಇದು ಚಂದ್ರನಿಗೆ ಸೇರಿದ ಮಗು ಅಂತ ಹೇಳಿದ್ದು. ಬ್ರಹ್ಮದೇವರು ಬಂದು ಹೇಳ್ತಾರೆ, ಇದು ಚಂದ್ರನಿಗೆ ಸೇರಿದ ಮಗು ಅಂತೆ. ಆಗ ಚಂದ್ರ ಕರ್ಕೊಂಡು ಹೋದ. ಆ ಮಗು ಬಹಳ ಬುದ್ಧಿವಂತ ಆಗಿತ್ತು, ಒಳ್ಳೆಯ ಜ್ಞಾನಿ. ಆದ್ದರಿಂದ ಆ ಮಗುವಿಗೆ ಹೆಸರನ್ನು ಇಟ್ಟರು ಬುಧ ಅಂತ. ಚಂದ್ರನ ಮಗನೇ ಬುಧ. ಆ ಬುಧನಿಗೆ ಸೂರ್ಯನ ವಂಶದಲ್ಲಿ ಬಂದ ವೈವಸ್ವತವಿನ ಮನುವಿನ ಮಗಳು ಇಳ ಅಂತ. ಹುಟ್ಟುವಾಗ ಹೆಣ್ಣಾಗಿದ್ದವಳು. ಅವಳ ಒಟ್ಟಿಗೆ ಮದುವೆಯಾಗಿ ಹೀಗೆ ಒಂದು ವಂಶ ಬೆಳೀತು. ಆ ಬುಧನೇ ಇಳೆಯನ್ನ ಪ್ರೀತಿಸಿದ್ದ, ಮಗುವಾಯಿತು ಪುರೂರವ ಅಂತ. ಅದು ಹಿಂದೆಯ ಕಥೆಯನ್ನೆಲ್ಲ ಹೇಳಿದ್ದರು. ಈ ಪುರೂರವ ಅಂತ ಯಾರಿದ್ದಾರೆ, ಬುಧನ ಮಗ, ಅವನನ್ನ ಊರ್ವಶಿ ಪ್ರೀತಿಸ್ತಾ ಇದ್ಲಂತೆ. ಊರ್ವಶಿ ಅಂದರೆ ಅವಳು ದೇವಲೋಕದ ಅಪ್ಸರೆ. ಅವಳಿಗೆ ನಿಯತ ಪತಿಗಳು ಅಂತ ಯಾರೂ ಇಲ್ಲ. ಯಾರ ಒಟ್ಟಿಗೆ ಇರುತ್ತಾರೋ ಅವರೇ ಪತಿಗಳು. ಆದರೆ ಮನುಷ್ಯರ ಒಟ್ಟಿಗೆ ಅವರಿಗೆ ಸಂಘ ಇಲ್ಲ. ಆದರೆ ಒಬ್ಬರ ಶಾಪ ಇತ್ತು, ಮಿತ್ರವರುಣರ ಶಾಪ, ನಿನಗೆ ಮನುಷ್ಯರ ಸಂಘ ಆಗಲಿ ಅಂತ. ಅದು ಎಷ್ಟೇ ವರ್ಷ ಆಗಲಿ ಅಂತ ಶಾಪ ಇತ್ತು. ಆ ಶಾಪದ ಪ್ರಯುಕ್ತ ಪುರೂರವರನ್ನು ಬಯಸಿ ಬಂದಳು ಊರ್ವಶಿ. ಬರುವಾಗಲೇ ಒಂದು ನಿಬಂಧನೆಯನ್ನು ಮಾಡಿಕೊಂಡು ಬಂದಿದ್ದಾಳೆ. ನನ್ನ ಹತ್ತಿರದಲ್ಲಿ 2 ಮೇಕೆಗಳು ಇವೆ, ಆ ಮೇಕೆಗಳನ್ನು ನೀನು ರಕ್ಷಣೆ ಮಾಡಬೇಕು. ಮತ್ತು ನಿನ್ನನ್ನು ನಾವಿಬ್ಬರು ಒಟ್ಟಾಗಿರುವ ಸಂದರ್ಭ ಬಿಟ್ಟು ಬೇರೆ ಯಾವ ಸಂದರ್ಭದಲ್ಲಿಯೂ ಕೂಡ ವಿವಸ್ತ್ರನನ್ನಾಗಿ ನಾನು ನೋಡಬಾರದು ನಿನ್ನನ್ನು. ಒಂದು ವೇಳೆ ವಿವಸ್ತ್ರನನ್ನಾಗಿ ನಾನು ನೋಡಿದರೆ ಆಗ ನಾನು ಹೊರಟು ಬಿಡುತ್ತೇನೆ. ಈ ನಿಬಂಧನೆ ಇತ್ತು. ಆಯಿತು ಅಂತ ಹೇಳಿದ. ಸುಮಾರು ದಿವಸಗಳ ಒಟ್ಟಿಗೆ ಸಂಸಾರವನ್ನು ನಡೆಸಿದ್ರು ಪುರೂರವ ಮತ್ತು ಊರ್ವಶಿ. ಇಂದ್ರನಿಗೆ ಸ್ವಲ್ಪ ಬೇಸರ ಆಯಿತು ಅಂತೆ. ಊರ್ವಶಿ ಇಲ್ಲದೆ ದೇವಲೋಕದಲ್ಲಿ ಬಹಳ
ಸಂಭ್ರಮವೇ ಇರುವುದಿಲ್ಲ ಅಂತ ಗಂಧರ್ವರನ್ನು ಕಳಿಸಿದ. ಆ ಊರ್ವಶನ್ನೇ ಬೇಗ ಕರ್ಕೊಂಡು ಬಂದಿ ಅಂತ. ಗಂಧರ್ವರು ಗಾಢ ರಾತ್ರಿಯ ಕಾಲ, ಮಧ್ಯರಾತ್ರಿಯ ಕಾಲದಲ್ಲಿ ಆ 2 ಮೇಕೆಗಳನ್ನು ಅಪಹರಣ ಮಾಡಿಬಿಟ್ರು. ಆ ಮೇಕೆಗಳು ಮೇಮೆ ಅಂತ ಕೂಗಿದಾಗ ಊರ್ವಶಿ ಹೇಳ್ತಾಳೆ, ಮೇಕೆಗಳು ಕಾಣುತ್ತಾ ಇಲ್ಲ. ಕೂಡಲೇ ಓಡಿದ ಅಂತ, ಎಲ್ಲಿದ್ದಾವೆ ಅಂತ. ಮೈಯಲ್ಲಿ ವಸ್ತ್ರವೇ ಇದ್ದಿಲ್ಲ ಇವನ ಮೈಯಲ್ಲಿ, ಪುರೂರವನ ಮೈಯಲ್ಲಿ. ಓಡಿದ. ಗಂಧರ್ವರು ಪ್ರತ್ಯಕ್ಷರಾಗಿ ಬಿಟ್ರು. ಅವರ ಮೈಯಿಂದ ಬೆಳಕು ಬಂತು. ಆ ಬೆಳಕಿನಿಂದ ಇವ ವಿವಸ್ತ್ರವಾಗಿರೋದನ್ನು ಊರ್ವಶಿ ನೋಡಿಬಿಟ್ಲು. ಕೂಡಲೇ ಬಿಟ್ಟು ಹೋದ್ಲಂತೆ ಊರ್ವಶಿ, ಸ್ವರ್ಗಕ್ಕೆ ಹೋದ್ಲು. ಊರ್ವಶಿ ಹೋದ ಚಿಂತೆಯಲ್ಲಿಯೇ ಇವ ಹುಚ್ಚನಾಗಿ ಬಿಟ್ಟ. 1 ವರ್ಷ ಆದಮೇಲೆ ಮತ್ತೆ ಊರ್ವಶಿಯನ್ನು ಕರ್ಕೊಂಡು ಬಂದು ಮತ್ತೆ ಒಟ್ಟಿಗೆ ಇದ್ದರು. ಆಗ ಈ ಪುರೂರವನಿಗೆ ಮಕ್ಕಳು ಹುಟ್ಟಿದ್ರು. ಅದೇ ಮಕ್ಕಳಲ್ಲಿ ಆಯು ಎಂಬಂತಹ ಒಬ್ಬ ರಾಜ. ಆಯು ಅಂತ ಒಬ್ಬ ರಾಜ. ಆಯುರಾಜನ ಮಗನೇ ನಹುಷ. ನಹುಷನ ಮಗನೇ ಯಯಾತಿ ಅಂತ ಯಯಾತಿಯ ಕಥೆ ಪ್ರಾರಂಭ ಆಗ್ತದೆ. ಪರಶುರಾಮನ ಕಥೆ ಮಧ್ಯದಲ್ಲಿ ಬರ್ತದೆ. ಊರ್ವಶಿಯ ಗರ್ಭದಿಂದ ಪುರೂರವನಿಗೆ ಆಯು ಅಂತ ಒಬ್ಬನೇ ರಾಜ ಅಲ್ಲ, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ 6 ಮಕ್ಕಳು ಹುಟ್ಟುತ್ತಾರೆ. ಅವರಲ್ಲಿ ಕುಶಾಂಬು ಅಂತ ಒಬ್ಬ ಮಗ ಹುಟ್ಟಿದ ಅವರಿಗೆ. ಆ ಕುಶಾಂಬುವಿನ ಮಗನೇ ಗಾಧಿ ಅಂತ ಒಬ್ಬ ರಾಜ, ಗಾಧಿ ರಾಜ. ಈ ಗಾಧಿ ರಾಜನ ಕಥೆ ಬಹಳ ರೋಚಕವಾದದ್ದು. ಗಾಧಿ ರಾಜನಿಗೆ ಒಬ್ಬಳು ಹೆಂಡತಿ, ಆ ಹೆಂಡತಿಗೆ ಒಬ್ಬಳು ಮಗಳು. ಅರ್ಥಾತ್ ಗಾಧಿರಾಜನಿಗೆ ಅವನ ಪತ್ನಿಯಲ್ಲಿ ಸತ್ಯವತಿ ಅಂತ ಒಬ್ಬಳು ಬಹಳ ಪರಮ ಸುಂದರಿಯಾದ ಮಗಳು ಇದ್ಲು. ರುಚಿಕಾ ಅಂತ ಒಬ್ಬ ತಪಸ್ವಿ, ರುಚಿಕಾ ಅಂತ. ಆ ರುಚಿಕಾ ಒಬ್ಬ ಮಹರ್ಷಿ, ಅವನು ಒಮ್ಮೆ ಈ ಸತ್ಯವತಿಯನ್ನು ನೋಡಿದ. ಗಾಧಿರಾಜನ ಮಗಳಾದ ಸತ್ಯವತಿಯನ್ನು ನೋಡಿದ. ನಾನು ಮದುವೆ ಆದರೆ ಇವಳನ್ನೇ ಅಂತ ಅಂದುಕೊಂಡ. ಗಾಧಿರಾಜ ಕ್ಷತ್ರಿಯ, ಸತ್ಯವತಿ ಕ್ಷತ್ರಿಯ ರಾಜನ ಮಗಳು. ರುಚಿಕಾ ಒಬ್ಬ ಋಷಿ, ಋಷಿ ಪುತ್ರ. ಬಂದು ಕೇಳಿದ ಗಾಧಿರಾಜನಲ್ಲಿ, ನಿನ್ನ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡು ಅಂತ. ಗಾಧಿರಾಜನಿಗೆ ಮನಸ್ಸಿಲ್ಲ. ರಾಜಕುಮಾರಿಯನ್ನ ರಾಜಪುತ್ರನಿಗೆ ಕೊಟ್ಟು ಮದುವೆ ಮಾಡಬೇಕು. ಇವನ್ ಯಾರೋ ಋಷಿ ಪುತ್ರ, ಇವನಿಗೆ ಕೊಟ್ಟರೆ ಮಗಳು ಎಷ್ಟು ಸುಖದಿಂದ ಇರುತ್ತಾಳೋ. ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ಭಯ, ಶಾಪ ಕೊಟ್ಟು ಬಿಟ್ರೆ. ಕೊಟ್ಟರೆ ಮಗಳ ಜೀವನ ಏನಾಗಬೇಕು, ಉಪಾಯ ಮಾಡಿದ ಅಂತೆ. ನಮ್ಮಲ್ಲಿ ಕನ್ಯಾದಾನ ಮಾಡುವಾಗ ವರನಿಗೆ ದಕ್ಷಿಣೆ ಕೊಡುವುದಲ್ಲ, ವರನಿಂದ ದಕ್ಷಿಣೆ ಪಡ್ಕೊಳ್ಳೋದು, ಕನ್ಯಾ ಶುಲ್ಕ ಕೊಡಬೇಕು. ಆಗ ಮಾತ್ರ ನಾನು ಕನ್ಯಾದಾನ ಮಾಡುವುದು. ಕನ್ಯಾ ಶುಲ್ಕ ಅಂದರೆ ಏನು? 1,000 ಕುದುರೆಗಳನ್ನು ಕೊಡಬೇಕು. ಆ ಕುದುರೆಗಳು ಹೇಗಿರಬೇಕು ಅಂದರೆ ಬಿಳಿಯಾದಂತಹ ಕುದುರೆಗಳು. ಒಂದು ಕಿವಿ ಮಾತ್ರ ಕಪ್ಪು, ಇಡೀ ಮೈಯ ಬಣ್ಣ ಬಿಳಿ, ಒಂದು ಕಿವಿ ಕಪ್ಪು ಬಣ್ಣದ್ದಾಗಿರಬೇಕು. ಇಂತಹ 1000 ಕುದುರೆಗಳು ಬೇಕು. ಇದನ್ನು ನೀನು ತಂದು ಕೊಟ್ಟರೆ, ಈ ರೀತಿಯಾದ ಕನ್ಯಾ ಶುಲ್ಕವನ್ನು ಕೊಟ್ಟರೆ ನಿನಗೆ ನನ್ನ ಮಗಳು ಸತ್ಯವತಿಯನ್ನು ಮದುವೆ ಮಾಡಿ ಕೊಡ್ತೇನೆ. ಆಯಿತು ಅಂತ ಹೇಳಿ ಹೊರಟ. ಋಷಿಪುತ್ರನಿಗೆ ಇದು ಆಗುವುದಿಲ್ಲ ಅಂತ ತಿಳ್ಕೊಂಡಿದ್ದ. ಸಮುದ್ರ ಬದಿಗೆ ಹೋದ ಋಷಿಪುತ್ರ ರುಚಿಕ ವರುಣನನ್ನು ಕುರಿತು ತಪಸ್ಸು ಮಾಡಿ 1000 ಕುದುರೆಗಳನ್ನು ಪಡೆದುಕೊಂಡ ಅಂತೆ. ಎಲ್ಲ ಕುದುರೆಗಳ ಮೈಯ ಬಣ್ಣ ಬಿಳಿ,
ಒಂದು ಕಿವಿ ಮಾತ್ರ ಕಪ್ಪು ಬಣ್ಣದ್ದು ತಂದು ಕೊಟ್ಟ. ಗಾದಿರಾಜ ಮಾತು ಕೊಟ್ಟ ಆಗಿತ್ತು. ಈ ಋಷಿಕುಮಾರ ತರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಂಡಿದ್ದ, ಆದರೆ ತಂದೆ ಬಿಟ್ಟ. ಸತ್ಯವತಿಯನ್ನು ಮದುವೆ ಮಾಡಿ ಕೊಟ್ಟ ಋಷಿಪುತ್ರನಿಗೆ. ಅವರ ಸಂಸಾರ ಪ್ರಾರಂಭ ಆಯಿತು. ಗಾದಿರಾಜನಿಗೆ ಪಾಪ ಒಬ್ಬಳೇ ಮಗಳಿದ್ದಿದ್ದು. ಆ ಒಬ್ಬಳು ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ಮತ್ತೆ ಯಾರೂ ಇದ್ದಿಲ್ಲ. ಗಂಡ ಹೆಂಡತಿ ಇಬ್ಬರೇ ಇದ್ದರು ಅಂತ ಮನೆಯಲ್ಲಿ, ಗಂಡು ಮಗು ಇದ್ದಿಲ್ಲ. ಗಾದಿರಾಜನಿಗೆ ಆಸೆ ಆಯಿತು. ಒಬ್ಬಳು ಮಗಳಿದ್ಲು, ಮದುವೆ ಮಾಡಿ ಕೊಟ್ಟಾಯಿತು, ಈಗ ಮಕ್ಕಳಿಲ್ಲ ಮನೆಯಲ್ಲಿ, ಒಂದು ಗಂಡು ಮಗು ಬೇಕು ನಮಗೆ. ಹೆಂಡತಿಗೆ ಹೇಳಿದ, ನಿನ್ನ ಅಳಿಯ ಋಷಿಪುತ್ರ ಮಹಾ ದೊಡ್ಡ ತಪಸ್ವಿ, ಮಹಾ ತಪಸ್ವಿ ಅವನ ಬಳಿಗೆ ಹೋಗಿ ಕೇಳು, ಒಂದು ಫಲವನ್ನು ಅಭಿಮಂತ್ರಿಸಿ ಕೊಟ್ಟಾನು, ನಮಗೆ ಕೂಡ ಒಂದು ಮಕ್ಕಳಾದರೆ ಆಗಲಿ. ಹೆಂಡತಿಯನ್ನು ಕಳಿಸಿದ ಅಂತೆ. ಸತ್ಯವತಿ ಬಳಿಗೆ ಹೋಗಿ ಆ ಗಾದಿರಾಜನ ಹೆಂಡತಿ ಹೇಳ್ತಾಳೆ, ನಿನ್ನ ಗಂಡ ತಪಸ್ವಿ, ನಮಗೆ ಮಕ್ಕಳ, ನಿನಗೂ ಹೇಗೂ ಈಗ ಮಗು ಬೇಕು, ನನಗೂ ಒಂದು ಮಗು ಬೇಕು, ಯಾವುದೋ ಒಂದು ಫಲವನ್ನು ಅಭಿಮಂತ್ರಿಸಿ ಕೊಡುವಾಗ ನನಗೂ ಬೇಕು ಅಂತ ಹೇಳು ಅಂತ ಸತ್ಯವತಿ ಬಳಿಗೆ ಹೇಳಿದಾಗ ಋಚಿಕನ ಬಳಿ ಇವಳು ಹೇಳ್ತಾಳೆ. ಋಚಿಕ ಆಯಿತು ಅಂತ ಹೇಳಿ ಒಂದು ಪಾಯಸವನ್ನು ತಯಾರಿಸಿದ. ಒಂದು ಪಾಯಸ ಅದು ತನ್ನ ಹೆಂಡತಿಗೆ ಸತ್ಯವತಿಗೆ, ಇನ್ನೊಂದು ಪಾಯಸ ಸತ್ಯವತಿಯ ತಾಯಿಗೆ. ಇಬ್ಬರು ತಿನ್ನಬೇಕು. ಇವ ಸ್ನಾನಕ್ಕಂತೆ ಹೊರಟ. ಗಾದಿರಾಜನ ಹೆಂಡತಿ ಅವಳಿಗೆ ಕೊಟ್ಟ ಪಾಯಸವನ್ನು ಬಿಟ್ಟು ತನ್ನ ಮಗಳಿಗೆ ಕೊಟ್ಟ ಪಾಯಸವನ್ನೇ ತಿಂತಾಳೆ ಅಂತೆ. ಯಾಕೆ ಅಂದರೆ ಋಚಿಕನ ಪತ್ನಿ ಸತ್ಯವತಿ ಅವಳಿಗೆ ಒಳ್ಳೆ ಮಂತ್ರವನ್ನು ಅಭಿಮಂತ್ರಣ ಮಾಡಿರುತ್ತಾನೆ ಆದ್ದರಿಂದ ಅವಳಿಗೆ ಹುಟ್ಟುವ ಮಗು ಅದು ನನಗೆ ಹುಟ್ಟಿದರೆ ಹೇಗೆ ಅಂತ ಆ ಪಾಯಸವನ್ನು, ಮಗಳಿಗೆ ಕೊಟ್ಟ ಪಾಯಸವನ್ನು ತಾನು ತಿಂದ್ಲು. ಈ ಪಾಯಸವನ್ನು, ತನಗೆ ಕೊಟ್ಟ ಪಾಯಸವನ್ನು ಮಗಳಿಗೆ ಕೊಟ್ಟಳು. ಪಾಯಸ ಅದಲು ಬದಲಾಯಿತು. ಸತ್ಯವತಿಗೆ ಗೊತ್ತಾಯಿತು, ಗಂಡ ಕೊಟ್ಟ ಪಾಯಸ, ನನಗೆ ಕೊಟ್ಟ ಪಾಯಸ ತನ್ನ ತಾಯಿ ತಿಂದಿದ್ದಾಳೆ ಅಂತ. ಋಚಿಕ ಬಂದ ಕೂಡಲೇ ಹೇಳ್ತಾಳೆ, ಹೀಗೆ ಪಾಯಸ ಅದಲು ಬದಲಾಗಿದೆ, ಏನಾದರೂ ಆಗ್ತದೆ ಅಂತ ಹೇಳಿದ ಋಚಿಕ. ಘೋರವಾದ ಮಗು ನಿನಗೆ ಹುಟ್ಟುತ್ತದೆ ಅಂತ ಹೇಳಿದ ಸತ್ಯವತಿಗೆ. ಘೋರವಾದ ಮಗು, ಘೋರವಾದಂತಹ ಕ್ಷತ್ರಿಯ ನಿನಗೆ ಹುಟ್ಟುತ್ತಾನೆ. ಸತ್ಯವತಿಗೆ ಬಹಳ ಭಯ ಆಯಿತು. ಅಯ್ಯೋ, ಹಾಗೆ ಆಗಬಾರದು, ನನಗೂ ಕೂಡ ಸಾತ್ವಿಕನಾದಂತಹ ಬ್ರಾಹ್ಮಣ ಪುತ್ರ ಹುಟ್ಟಬೇಕು. ಯಾಕೆ ಅಂದರೆ ಬ್ರಾಹ್ಮಣ ಕುಮಾರ ಋಚಿಕ, ಅವನಿಗೆ ಸಾತ್ವಿಕನಾದಂಥ ಮಗು ಹುಟ್ಟಬೇಕಿತ್ತು. ಗಾದಿರಾದ ಕ್ಷತ್ರಿಯ ರಾಜ, ಅವನಿಗೆ ಹುಟ್ಟಬೇಕಾದಂಥ ಮಗು ಅದು ಘೋರನಾದಂಥ ಮಗುವೆ. ಆದರೆ ಈಗ ಪಾಯಸ ಅದಲು ಬದಲಾಗಿತ್ತು. ಆಗ ಸತ್ಯವಂತೆ ಮತ್ತೆ ಬೇಡಿಕೊಳ್ಳುತ್ತಾಳೆ, ನನಗೆ ಆ ಘೋರ ಮಗು ಬೇಡ, ನನಗೂ ಕೂಡ ಕ್ಷಾತ್ರ ಸ್ವಭಾವದ ಮಗ ಬೇಡ, ಸಾತ್ವಿಕವಾದಂಥ ಮಗು ಬೇಕು. ಆಗ ಋಚಿಕ ಹೇಳಿದ, ನಿನ್ನ ಗರ್ಭದಿಂದ ಒಳ್ಳೆ ಮಗುವೇ ಹುಟ್ಟಲಿ, ಸಾತ್ವಿಕವಾದಂಥ ಮಗುವೇ ಹುಟ್ಟಲಿ, ಆದರೆ ನಿನ್ನ ಮೊಮ್ಮಗ ಮಾತ್ರ ಘೋರನಾದ ಮೊಮ್ಮಗನಾಗಲಿ ಅಂತ ಹೇಳಿದ. ಈ ಕಡೆ ಗಾದಿರಾಜನಿಗೆ ಬ್ರಹ್ಮ ತೇಜಸ್ಸಿನ ಮಗು ಹುಟ್ಟಿತು. ಅವನೇ ವಿಶ್ವಾಮಿತ್ರನಾದ. ಹುಟ್ಟುವಾಗ ಕ್ಷತ್ರಿಯ, ಹುಟ್ಟಿದ ಮೇಲೆ ಅವ ಆಗಿದ್ದು ಬ್ರಹ್ಮರ್ಷಿಯಾಗಿ ಬಿಟ್ಟ. ವಿಶ್ವಾಮಿತ್ರ ಗಾದಿರಾಜನ ಮಗ. ಇಲ್ಲಿ ಋಚಿಕನ ಪತ್ನಿ ಸತ್ಯವತಿಗೆ ಹುಟ್ಟಿದ ಮಗ ಅವನೇ ಜಮದಗ್ನಿ, ಬ್ರಹ್ಮ ತೇಜಸ್ಸಿನ ಮಗ. ಜಮದಗ್ನಿಗೆ ಮದುವೆ ಆಯಿತು, ರೇಣುಕಯ್ಯ ಜೊತೆ ಮದುವೆ. ಅವರಿಗೆ ಹುಟ್ಟಿದ ಮಗು ಅದು ಕ್ಷತ್ರ ಸ್ವಭಾವದ ಮಗು, ಅವನೇ ಪರಶುರಾಮ. ಭಾರ್ಗವರಾಮ ಅಂದರೆ ಅವನೇ. ಘೋರನಾದ ಮಗು, ಅದು ಘೋರವಾದಂತಹ ಮಗು. ಒಮ್ಮೆ ರೇಣುಕೆ ನೀರು ತರಬೇಕು ಅಂತ ಸರೋವರಕ್ಕೆ ಹೋಗಿದ್ದಾಳೆ. ಅಲ್ಲಿ ಒಬ್ಬ ಗಂಧರ್ವ ಚಿತ್ರರಥ ಅವನನ್ನು ನೋಡಿ ಕಾಮಾಸಕ್ತಳಾಗಿ ಬಿಟ್ಳು. ಜಮದಗ್ನಿ ಋಷಿಗಳಿಗೆ ಗೊತ್ತಾಯಿತು, ಈ ರೇಣುಕೆ ಕಾಮಾಸಕ್ತಳಾಗಿದ್ದಾಳೆ.
ಮನೆಗೆ ಬಂದ ಕೂಡಲೇ ಮಕ್ಕಳನ್ನು ಕರೆದ. ಆ ಜಮದಗ್ನಿ ಋಷಿಗಳಿಗೆ 4 ಮಂದಿ ಮಕ್ಕಳು, ಅದರಲ್ಲಿ ಒಬ್ಬ ಪರಶುರಾಮ ಕೂಡ. ಹೇಳಿದ, ತಾಯಿಯ ಶಿರಶ್ಛೇದ ಮಾಡಿ ಅಂತ. ಒಬ್ಬ ಮಗ ಹೇಳಿದ, ತಾಯಿಯನ್ನು ಕೊಲ್ಲುವುದಿಲ್ಲ. ಇನ್ನೊಬ್ಬ ಅವನೂ ಇಲ್ಲ. ಪರಶುರಾಮನಿಗೆ ಆದೇಶ ಮಾಡಿದ ಜಮದಗ್ನಿ, ಮಗ ತಾಯಿಯ ಶಿರಶ್ಛೇದ ಮಾಡುವಂತ. ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಡಲಿಯಿಂದ ತಾಯಿಯ ಶಿರಶ್ಛೇದವನ್ನು ಮಾಡಿಯೇ ಬಿಟ್ಟ. ಬಹಳ ಸಂತೋಷ ಆಯಿತು ಜಮದಗ್ನಿ ಋಷಿಗಳಿಗೆ. ಈ ನಿನ್ನ ಅಣ್ಣಂದಿರು ಮಾಡಿದ ಕಾರ್ಯ ನೀನು ಮಾಡಿಬಿಟ್ಟೆ ಅಲ್ಲ. ಬಹಳ ಸಂತೋಷ ಆಯಿತು. ಏನು ಬೇಕು ಕೇಳು, ಕೊಡುತ್ತೇನೆ. ಆಗ ಕೇಳಿದ ವರ ಏನು ಪರಶುರಾಮ ದೇವರು? ನನ್ನ ತಾಯಿಯನ್ನು ನಾನು ಕೊಂದಿದ್ದೇನೆ, ಮಾತ್ರವಲ್ಲ ನೀನು ಹೇಳಿದಾಗೆ ನನ್ನ ಅಣ್ಣಂದಿರನ್ನು ಕೂಡ ಕೊಂದು ಬಿಟ್ಟಿದ್ದೇನೆ. ನಿನ್ನ ಮಾತನ್ನು ಅವರು ನಡೆಸಿಲ್ಲ, ಆದ್ದರಿಂದ ಇವರೆಲ್ಲರನ್ನು ಕೂಡ ಕೊಂದಿದ್ದೇನೆ, ಇವರೆಲ್ಲ ಬದುಕಲಿ ಅಂತ ಹೇಳಿಬಿಟ್ಟೆ. 2ನೇ ವರ ಕೇಳುತ್ತೇನೆ, ನಾನು ಇವರನ್ನು ಕೊಂದಿದ್ದು ಇವರ ಸ್ಮರಣೆಗೆ ಬರದೇ ಇರಲಿ ಅಂತ ಕೇಳಿದೆ. ಕೊಂದಿದ್ದು ಆಯಿತು ಮತ್ತು ಬದುಕಿಸಿದ್ದು ಆಯಿತು. ಇದು ಪರಶುರಾಮ ದೇವರ ವಿಶೇಷತೆ. ಬರೀ ಮಾತೃದೇವೋಭವ ಅಂತ ತಾಯಿ ಮಾತನ್ನು ಮಾತ್ರ ಕೇಳುವುದಲ್ಲ, ಪಿತೃದೇವೋಭವ ಅಂತ ತಂದೆಯ ಮಾತನ್ನು ಕೂಡ ಕೇಳಬೇಕು, ಜಗತ್ತಿಗೆ ತೋರಿಸಿದ ಅಂತೆ. ಆ ಶರೀರ ಹೋಗಬೇಕಿತ್ತು, ತಾಯಿಯ ಶರೀರ ಅದು ಕಾಮವಾಸನದಿಂದ ಕೂಡಿಕೊಂಡ ಶರೀರ. ಅದು ಕಾಮಾಸಕ್ತಳಾಗಿ ಬಿಟ್ಟಿದ್ಲು ಅವಳು, ಮನಸ್ಸಿನಿಂದ ವ್ಯಭಿಚಾರಣಿ ಆಗಿದ್ಲು. ಆ ಶರೀರ ಹೋಗಬೇಕಿತ್ತು. ಆದ್ದರಿಂದ ಆ ಶರೀರವನ್ನು ಅವರು ಛೇದಿಸಿದರು. ಈಗ ವರವನ್ನು ಪಡೆಕೊಂಡು ಹೊಸ ಜೀವನ ಪ್ರಾರಂಭ ಆಯಿತು ರೇಣುಕೆದ್ದು. ಹೀಗೆ ಪರಶುರಾಮ ದೇವರು ತಾಯಿಯನ್ನು ಕೊಂದರು, ತಾಯಿಯನ್ನು ಮತ್ತೆ ಬದುಕಿಸಿದ್ದರು. ಒಂದು ದಿನ ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ರಾಜ ದತ್ತಾತ್ರೇಯನ ಆರಾಧನೆಯನ್ನು ಮಾಡಿ 1000 ಬಾಹುಗಳನ್ನು ಪಡ್ಕೊಂಡಿದ್ದವ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ ಬಂದ. ಜಮದಗ್ನಿ ಋಷಿಗಳು ಪುಷ್ಕಳವಾದ ಭೋಜನವನ್ನು ಮಾಡಿಸಿದ್ರು. ಹೋಗುವಾಗ ಕೇಳಿದ, ಇಷ್ಟೆಲ್ಲ ಋಷಿಗಳ ಸಮೀಪದಲ್ಲಿ ಭೋಜನ ವ್ಯವಸ್ಥೆ ಹೇಗಾಯಿತು? ಇಲ್ಲ, ಒಂದು ಹಸು ಇದೆ, ಕಾಮಧೇನು, ಅದು ಕೇಳಿದ್ದನ್ನೆಲ್ಲ ಕೊಡ್ತದೆ ನನಗೆ, ಅದರಿಂದಲೇ ಯಾಗ ಯಜ್ಞಗಳೆಲ್ಲ ನಡೀತಾ ಇದೆ, ಅದು ಭೋಜನವನ್ನು ಕೂಡ ಕೊಡುತ್ತದೆ. ಅವ ಹೇಳಿದ, ಇದೆಲ್ಲ ರಾಜರ ಬಳಿ ಇರಬೇಕು, ನಿಮ್ಮ ಬಳಿ ಅಲ್ಲಿ ಅಲ್ಲ ಅಂತ. ಇವರು ಕೊಟ್ಟಿಲ್ಲ ಅಂತ ಅಪಹರಣ ಮಾಡಿಕೊಂಡು ಎಳ್ಕೊಂಡು ಹೋದ. ಪರಶುರಾಮ ದೇವರು ಮನೆಗೆ ಬಂದರು. ತಂದೆ ಅಳುತ್ತಾ ಇದ್ದಾರೆ. ನನ್ನ ಯಾಗ ಯಜ್ಞಕ್ಕೆ ಹಾಲು ಮೊಸರು ತುಪ್ಪವನ್ನು ಎಲ್ಲ ಯಜ್ಞ ಸಾಮಗ್ರಿಗಳನ್ನು ಕೊಡುವ ಕಾಮಧೇನುವನ್ನು ಕಾರ್ತವೀರ್ಯಾರ್ಜುನ ಅಪಹರಣ ಮಾಡಿಕೊಂಡು ಹೋಗಿದ್ದಾನೆ ಅಂತ ಸಿಟ್ಟು ಬಂತು ಪರಶುರಾಮರಿಗೆ. ಕೊಡಲಿಯನ್ನು ಇಟ್ಟುಕೊಂಡು ಹೋಗಿ ಕಾರ್ತವೀರ್ಯಾರ್ಜುನನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಅವನನ್ನು ಕೊಂದೇ ಬಿಟ್ಟರು ಅಂತ. ಕೊಂದು ತಂದೆಯ ಬಳಿ ಹೇಳ್ತಾನೆ ಪರಶುರಾಮರು, ಅವನನ್ನು ಕೊಂದೆ ಅಂತ. ಜಮದಗ್ನಿ ಋಷಿಗಳು ಹೇಳಿದರು, ನಾವೆಲ್ಲ ಬ್ರಾಹ್ಮಣರು, ಅದರಲ್ಲಿಯೂ ಕೂಡ ಯಾರನ್ನು ಕೊಲ್ಲಬಾರದು, ಅದರಲ್ಲಿಯೂ ಕೂಡ ಪಟ್ಟಾಭಿಷಿಕ್ತನಾದ ರಾಜನನ್ನು ಕೊಂದರೆ ಅದು ದೊಡ್ಡ ಪಾಪ. ಒಂದು ಕೆಲಸ ಮಾಡು, ತೀರ್ಥಯಾತ್ರೆಯನ್ನು ಮಾಡಿ ಬಾ, ಈ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿದಾಗ ತೀರ್ಥಯಾತ್ರೆ ಮಾಡಿ ಬಂದರು ಅಂತೆ ಪರಶುರಾಮ ದೇವರು. ಆಗಲಿ, ತಂದೆ ಹೇಳಿದಂತೆ ತೀರ್ಥಯಾತ್ರೆ ಮಾಡಿ ಬರ್ತೇನೆ ಅಂತ. ಕಾರ್ತವೀರ್ಯಾರ್ಜುನನ ಮಕ್ಕಳೆಲ್ಲ ಕೋಪಗೊಂಡಿದ್ದರು. ಈ ಪರಶುರಾಮ ನಮ್ಮ ತಂದೆಯನ್ನು ಕೊಂದಿದ್ದಾನೆ, ನಾವು ಅವನ ತಂದೆಯನ್ನು ಕೊಲ್ಲಬೇಕು ಅಂತ. ಪರಶುರಾಮ ಮನೆಯಲ್ಲಿ ಇಲ್ಲದ ಸಮಯವನ್ನು ನೋಡಿಕೊಂಡು ಜಮದಗ್ನಿ ಋಷಿಗಳನ್ನು ಕೊಂದು ಬಿಟ್ಟರು ಅಂತ. ರೇಣುಕಾದೇವಿ ಜೋರಾಗಿ ಕರೆದಿದ್ದಾಳೆ, ರಾಮ ಬಾ ಅಂತ. ರೇಣುಕಾ ದುಃಖ ಶೋಕಾರ್ಥ ನಿಘ್ನಂತಿ ಆತ್ಮಾನಮಾತ್ಮನ ರಾಮ ರಾಮೇತಿ ತಾತೇತಿ ವಿಚಿಕ್ರೋಶೋಚ್ಚಕೈ ಸತಿ. ಗಟ್ಟಿಯಾಗಿ ರಾಮ ರಾಮ ಅಂತ ಕರೆದಿದ್ದಾಳೆ. ಪರಶುರಾಮ ಓಡೋಡಿ ಬಂದಿದ್ದಾನೆ ಅಂತ ನೋಡಿದಾಗ
ಜಮದಗ್ನಿ ಋಷಿಗಳು ಸತ್ತು ಹೋಗಿದ್ದಾರೆ. ರೇಣುಕಾದೇವಿ ಹೇಳಿದ್ಲು, ಕಾರ್ತವೀರ್ಯಾರ್ಜುನನ ಮಕ್ಕಳು ಕೊಂದು ಹೋದರು ತಂದೆಯನ್ನ. ಸಿಟ್ಟು ಬಂತು ಅಂತೆ. ಕೊಡಲಿಯನ್ನ ಧನುಸ್ಸನ್ನ ಕೈಯಲ್ಲಿ ಇಟ್ಟುಕೊಂಡು ಹೋದರು. ದುಷ್ಟ ಕ್ಷತ್ರಿಯರ ಸಂಹಾರ ಮಾಡುತ್ತೇನೆ ಅಂತ ಹೊರಟರು. ಎಲ್ಲರನ್ನ ಕೊಂದರು ಅಂತೆ. ಯಾರೆಲ್ಲ ದುಷ್ಟರು ಅಂತ ಇದ್ದಾರೆ ಕ್ಷತ್ರಿಯರು, ಅವರೆಲ್ಲರನ್ನು ಕೂಡ ಕೊಲ್ಲಿಕ್ಕೆ ಹೋದರು. ಒಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಬಂದರು, ಕೊಂದರು. ಇನ್ನೊಂದು ಬಾರಿ ಮಾಡಿದ್ರು. ಹೀಗೆ 21 ಬಾರಿ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರ ಸಂಹಾರ ಮಾಡಿದ್ದರು. ತ್ರಿಸಪ್ತ ಕೃತ್ವ ಪೃಥಿವೀಂ ಕೃತ್ವ ನಿಕ್ಷತ್ರಿಯಾಂ ಪ್ರಭು ಸಮಂತ ಪಂಚಕೆ ಚಕ್ರೆ ಶೋಣಿತೋದಾನ್ ಹರದಾನ್ನವ. 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನೆಲ್ಲ ಕೊಂದು, ಕ್ಷತ್ರಿಯರೇ ಇಲ್ಲ ಹಾಗೆ ಮಾಡಿದ್ರು ಅಂತೆ. ಅವರ ರಕ್ತದ ಮಡುವನ್ನು ಸಮಂತ ಪಂಚಕದಲ್ಲಿ ಸ್ಥಾಪನೆ ಮಾಡಿದ್ರು. 9 ಮಡುಗಳು, ಅದು ರಕ್ತದ ನೆತ್ತರಿನ ಮಡು. ದುಷ್ಟ ಕ್ಷತ್ರಿಯರನ್ನ ಕೊಂದು ಅವರ ನೆತ್ತರನ್ನೆಲ್ಲ ಅಲ್ಲಿ ಆ ಮಡುವಿನೆಲ್ಲ ಸ್ಥಾಪಿಸಿದ್ರು ಅಂತ. ಹೀಗೆ ಕ್ಷತ್ರಿಯರೇ ಇಲ್ಲದಂತೆ ಮಾಡಿಬಿಟ್ರು. ಅದರಲ್ಲಿ ಉಳಿದವರು 3 ಮಂದಿ, ಒಬ್ಬ ದಶರಥ, ಇನ್ನೊಬ್ಬ ಜನಕ, ಇನ್ನೊಬ್ಬ ಮೂಲಕ ಅಂತ. ಒಂದು ಪ್ರತಿಜ್ಞೆ ಮಾಡಿಯೇ ಹೊರಟಿದ್ರು. ಯಾರು ಮದುವೆ ಮನೆಯಲ್ಲಿ ಅಂದರೆ ಮದುವೆ ಗಂಡಾಗಿ ಕೂತಿರ್ತಾನೋ ಅವನನ್ನು ಮುಟ್ಟುವುದಿಲ್ಲ. ಯಾರು ಯಜ್ಞಯಾಗದಲ್ಲಿ ದೀಕ್ಷಿತರಾಗಿರ್ತಾರೋ ಅವರನ್ನು ನಾನು ಕೊಲ್ಲುವುದಿಲ್ಲ. ಮತ್ತು ಪರನಾರಿಯರನ್ನು ಮುಟ್ಟುವುದಿಲ್ಲ ಅಂತ. ಈ 3 ಶಪಥ ಮಾಡಿದ್ದು 3 ಮಂದಿಗೆ ಗೊತ್ತಿತ್ತು. ದಶರಥ ಅವ ಮದುವೆ ಆದಂತೆ. ಪರಶುರಾಮರು ಭೂಪ್ರದಕ್ಷಿಣೆ ಮಾಡ್ತಾ ಬರ್ತಾ ಇದ್ದಾರೆ, ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ತಿಳಿದ್ರೆ ಸಾಕು, ಗೊತ್ತಾದರೆ ಸಾಕು. ಒಬ್ಬಳು ಹೆಣ್ಣನ್ನು ಕರೆಯುವುದು, ಮದುವೆ ಮಂಟಪದಲ್ಲಿ ಕೂಡಿಸುವುದು, ಮದುವೆ ಆಗೋದು. ದಶರಥ ಹೀಗೆ ಎಷ್ಟು ಮದುವೆ ಆದ ಅಂದರೆ 350 ಮಂದಿ ಹೆಣ್ಣು ಮಕ್ಕಳನ್ನು ಮದುವೆ ಆದ ಅಂತೆ. ಪರಶುರಾಮರು ಭೂಪ್ರದಕ್ಷಿಣೆ ಮಾಡಿದ್ದು 21 ಬಾರಿ, 21 ಮದುವೆ ಆಗಬೇಕಿತ್ತು. ಇವರು 350 ಹೇಗೆ ಆದರು? ಅದು ಕೂಡ ರೋಚಕವಾದ ಕತೆ. ಯಾರಿಗೆಲ್ಲ ಹೆಣ್ಣು ಮಕ್ಕಳು ಬಹಳಷ್ಟು ಮಂದಿ ಇರ್ತಾರೋ ಅವರೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದರಂತೆ. ಪರಶುರಾಮ ಬಂದ ಅಂತ ತನ್ನ ಮಕ್ಕಳನ್ನೇ ಕೊಟ್ಟು ಬಿಡ್ತಿದ್ದರಂತೆ. ದಶರಥ ಹೋಗು ಮದುವೆ ಆಗುವಂತೆ. ಹೀಗೆ ಸುಳ್ಳು ಸುದ್ದಿ ಹಬ್ಬಿಸಿ ತಮ್ಮ ಹೆಣ್ಣು ಮಕ್ಕಳನ್ನೆಲ್ಲ ದಶರಥನಿಗೆ ಮದುವೆ ಮಾಡಿಸಿದ್ರಂತೆ. 350 ಮಂದಿ ಹೆಣ್ಣು ಮಕ್ಕಳಿದ್ದರು. ಅದಲ್ಲದೆ ಪಟ್ಟದರಸರು 3 ಮಂದಿ. ಅವರು ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಅಂತ. ಹೀಗೆ ದಶರಥ ಒಬ್ಬ ಉಳಿದ. ಇನ್ನೊಬ್ಬ ಜನಕ ಮಹಾರಾಜ, ಸೀತಾದೇವಿಯ ತಂದೆ. ಅವ ಪರಶುರಾಮ ಬರ್ತಾರೆ ಅಂತ ಗೊತ್ತಾದರೆ ಸಾಕು ಯಜ್ಞ ದೀಕ್ಷಿತನಾಗ್ತಾ ಇದ್ದ. ಯಾವಾಗ ನೋಡಿದ್ರೆ ಯಾಗ ಮಾಡೋದು ಅವ. ಯಜ್ಞ ದೀಕ್ಷಿತನಾದವರಿಗೆ ಏನು ಮಾಡ್ತಾ ಇದ್ದಿಲ್ಲ ಪರಶುರಾಮ ದೇವರು. ಇನ್ನೊಬ್ಬ ಮೂಲಕ ಅಂತ ರಾಜ. ಆ ರಾಜನಿಗೆ ಗೊತ್ತಿತ್ತು ಪರನಾರಿಯರನ್ನ ಇವರು ಸ್ಪರ್ಶಿಸುವುದಿಲ್ಲ ಅಂತ. ಪರಶುರಾಮರು ಬರ್ತಾ ಇದ್ದಾರಂತೆ ಗೊತ್ತಾದ ಕೂಡಲೇ ಎಲ್ಲ ನಾರಿಯರನ್ನ, ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಸಾಲಾಗಿ ವೃತ್ತಾಕಾರವಾಗಿ ಅವರನ್ನು ನಿಲ್ಲಿಸಿ ಮಧ್ಯದಲ್ಲಿ ತಾನು ಕೂತು ಬಿಡ್ತಾ ಇದ್ದಂತೆ. ಪರಶುರಾಮ ದೇವರು ಈ ನಾರಿಯರನ್ನೆಲ್ಲ ಮುಟ್ತಾ ಇದ್ದಿಲ್ಲ, ಅವರು ನೋಡಿ ಹೋಗಿ ಬಿಡ್ತಾ ಇದ್ದರು. ಹೀಗೆ ಅವನಿಗೆ ಹೆಸರಾಯಿತು ನಾರೀ ಕವಚ ಅಂತ. ಅವನ ಹೆಸರು ಮೂಲಕ. ನಾರಿಯರೇ ಅವರಿಗೆ ಕವಚರಾಗಿ ರಕ್ಷಣೆ ಮಾಡ್ತಾ ಇದ್ದರು. ಆದ್ದರಿಂದ ನಾರೀ ಕವಚ ಅಂತ ಹೆಸರಾಯಿತು. ಹೀಗೆ ಕ್ಷತ್ರಿಯ ವಂಶವನ್ನು ಮುಂದುವರಿಸಿದವರು ಈ ದಶರಥ, ಜನಕ, ಮೂಲಕ ಮೊದಲಾದ ರಾಜರು. ಹೀಗೆ ಚಂದ್ರವಂಶದಲ್ಲಿ ಮತ್ತೆ ಬಂದವರೆಲ್ಲ ರಾಜರು ಅಂದರೆ ಪುರೂರವನಿಗೆ ಆಯು ಎಂಬ ರಾಜ, ಅವನಿಗೆ ನಹುಷ ಅಂತ ಒಬ್ಬ ಮಗ. ನಹುಷ ಅವನಿಗೆ ಒಬ್ಬ ಮಗ ಯಯಾತಿ.
ಆ- 6 ಮಂದಿ ಮಕ್ಕಳಿದ್ರು ನಹುಷನಿಗೆ. ಯತಿ, ಯಯಾತಿ, ಸಂಯಾತಿ, ಆಯತಿ, ವಿಯತಿ, ಕೃತಿ ಅಂತ. ಈ 6 ಮಂದಿ ಮಕ್ಕಳಲ್ಲಿ ಬಹಳ ಪ್ರಸಿದ್ಧನಾದವ ಯಯಾತಿ. ಯಯಾತಿ ಅವ ಬ್ರಾಹ್ಮಣ ಕನ್ಯೆಯನ್ನು ಮದುವೆ ಆದವ. ಅದು ಏನು ಕತೆ? ಶುಕ್ರಾಚಾರ್ಯರ ಒಬ್ಬಳು ಮಗಳು ದೇವಯಾನಿ ಅಂತ, ವೃಷಪರ್ವ ಅಂತ ಒಬ್ಬ ರಾಜನ ಮಗಳು ಶರ್ಮಿಷ್ಠೆ ಅಂತ. ಇವರಿಬ್ಬರು ಕೂಡ ಬಹಳ ಗೆಳತಿಯರು. ಸ್ನಾನಕ್ಕಾಗಿ ಸರೋವರಕ್ಕೆ ಬಂದಿದ್ದಾರೆ. ಸರೋವರದಲ್ಲಿ ಎಲ್ಲ ವಸ್ತ್ರವನ್ನು ಕಳಚಿ ನದಿಯಲ್ಲಿ ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ರುದ್ರದೇವರು ಪಾರ್ವತಿ ದೇವಿಯರೊಂದಿಗೆ ವಿಹಾರ ಮಾಡ್ತಾ ಬಂದರು ಅಂತ. ಅವರು ಬಂದದ್ದನ್ನು ಇವರು ನೋಡಿ ಕೂಡಲೇ ಓಡೋಡಿ ಬಂದು ದಡಕ್ಕೆ ಬಂದು ತಮ್ಮ ತಮ್ಮ ಬಟ್ಟೆಗಳನ್ನು ಹಾಕಿಕೊಂಡ್ರು. ಅಲ್ಲಿ ಬಟ್ಟೆಗಳನ್ನು ಹಾಕಿಕೊಳ್ಳುವಾಗ ಸ್ವಲ್ಪ ವ್ಯತ್ಯಾಸ ಆಯಿತು. ವೃಷಪರ್ವ ರಾಜನ ಮಗಳು ಶರ್ಮಿಷ್ಠೆ ದೇವಯಾನಿಯ ಬಟ್ಟೆಯನ್ನು ಹಾಕಿಕೊಂಡು ಬಿಟ್ಲು. ಗೊತ್ತಾಗಿಲ್ಲ ಪಾಪ. ದೇವಯಾನಿ ಮೇಲೆ ಬಂದು ಸರಿಯಾಗಿ ನಿಂದಿಸ್ತಾಳೆ, ನಿಂದನೆ ಮಾಡ್ತಾಳೆ ಅಂತೆ. ಮೂದಲಿ ಸುತ್ತ ಹೇಳ್ತಾಳೆ, ನನ್ನ ಬಟ್ಟೆಯನ್ನು ನೀನು ಹಾಕಿಕೊಂಡಿಯಲ್ಲ, ನಾಯಿ ಯಜ್ಞದ ಹವಿಸ್ಸನ್ನು ತಿಂದು ಹಾಕುವಂತೆ ನಾವು ಧರಿಸುವ ಬಟ್ಟೆಯನ್ನು ನೀನು ಹಾಕಿಕೊಂಡಿಯಲ್ಲ ಅಂತ ಈ ರೀತಿಯಾಗಿ ನಿಂದ್ಯವಾದಂತಹ ಮಾತುಗಳನ್ನೆಲ್ಲ ಆಡುತ್ತಾಳೆ. ಆಗ ಶರ್ಮಿಷ್ಠೆ ಕೂಡ ಹೇಳಿದ್ಲಂತೆ, ನಾವು ರಾಜರು, ನಮ್ಮ ಮನೆಯ ಪುರೋಹಿತರು ನಿಮ್ಮ ತಂದೆ ಶುಕ್ರಾಚಾರ್ಯರು, ನಾವು ಏನಾದರೂ ದಕ್ಷಿಣೆ ಕೊಟ್ಟರೆ ನಿಮ್ಮದು ಜೀವನ ಆಗೋದು. ಆದ್ದರಿಂದ ನೀನೇ ನಾಯಿಯಂತೆ ಅಂತ ಈ ಶರ್ಮಿಷ್ಠೆ ಹೇಳಿದ್ಲು. ಹೇಳಿದ್ದು ಮಾತ್ರ ಅಲ್ಲ, ಆ ದೇವಯಾನಿಯನ್ನು ಯಾವ ಬಟ್ಟ ಇಲ್ಲದೆಯೇ ಒಂದು ಹಾಳು ಬಾವಿಗೆ ದೂಡಿ ತಾನು ಹೋಗಿಬಿಟ್ಲು. ದೇವಯಾನಿ ಬಾವಿಗೆ ಬಿದ್ದಿದ್ದಾಳೆ, ಶರ್ಮಿಷ್ಠೆ ಹೊರಟು ಹೋಗಿದ್ದಾಳೆ. ಒಂದು ದಿನ ಅಲ್ಲಿಗೆ ಯಯಾತಿ ರಾಜ ಬಂದ. ನಹುಷನ ಮಗನಾದ ಯಯಾತಿ ರಾಜ ಬಂದವನಿಗೆ ಸ್ವಲ್ಪ ಬಾಯಾರಿತು. ಈ ಬಾವಿ ನೋಡಿದ, ದೂರದಲ್ಲಿ ಒಂದು ಆಳವಾದ ಬಾವಿ ಇದೆ, ಅದರಲ್ಲಿ ನೀರಿರಬಹುದು ಅಂತ ಬಗ್ಗಿ ನೋಡಿದ್ದರೆ ವಿವಸ್ತ್ರಳಾಗಿ ದೇವಯಾನಿ ಕಂಡ್ಲು. ಬೊಬ್ಬೆ ಆಗ್ತಾ ಇದ್ದಾಳೆ, ನನ್ನನ್ನು ರಕ್ಷಣೆ ಮಾಡಿ ಅಂತ. ಕೂಡಲೇ ತನ್ನ ಉತ್ತರೆಯನ್ನು ಕೊಟ್ಟು ಅವಳನ್ನು ಮೇಲಕ್ಕೆ ಕೈ ಹಿಡಿದು ಎತ್ತಿದ. ಅವರಿಬ್ಬರಿಗೂ ಕೂಡ ಪ್ರೇಮ ಅಂಕುರ ಪ್ರಾರಂಭ ಆಯಿತು. ಅವಳು ಹೇಳುತ್ತಾಳೆ, ಯಯಾತಿ, ನೀನು ರಾಜ, ನನಗೆ ಗೊತ್ತಿದೆ, ನಿನ್ನನ್ನು ನಾನು ಬೇಕಾದಷ್ಟು ನೋಡಿದ್ದೇನೆ. ಭಗವಂತನ ಇಚ್ಛೆ ಇರಬೇಕು, ಆದ್ದರಿಂದಲೇ ಈ ಪರಿಸ್ಥಿತಿಯಲ್ಲಿ ನೀನು ಬಂದು ನನ್ನನ್ನು ರಕ್ಷಣೆ ಮಾಡಿದ್ದಿ. ನೀನೇ ನನ್ನನ್ನು ಮದುವೆ ಆಗು. ಅದಕ್ಕೂ ಕಾರಣ ಇದೆ. ನಾನು ಶುಕ್ರಾಚಾರ್ಯರ ಮಗಳು, ಬ್ರಾಹ್ಮಣ ವಂಶದವಳು. ನನ್ನನ್ನು ಕ್ಷತ್ರಿಯನೇ ಮದುವೆ ಆಗಬೇಕು, ಇದು ಶಾಪ ಇದೆ ನನಗೆ. ಬೃಹಸ್ಪತಿ ಆಚಾರ್ಯರ ಮಗ ಕಚ ಸಂಜೀವಿನಿ ವಿದ್ಯೆ ಬೇಕು ಅಂತ ಶುಕ್ರಾಚಾರ್ಯರಲ್ಲಿ ಬಂದು ವಿದ್ಯೆ ಪಡ್ಕೊಂಡಿದ್ದ. ಶುಕ್ರಾಚಾರ್ಯರಲ್ಲಿ ವಿದ್ಯೆ ಪಡಿಕೊಳ್ಳುವಾಗ ದೇವಯಾನಿ ಕಚನನ್ನು ಪ್ರೀತಿಸ್ತಾ ಇದ್ಲು. ಈ ಕಚ ವಿದ್ಯೆಯನ್ನೆಲ್ಲ ಕಲಿತು ಮತ್ತೆ ಹೊರಡುವಾಗ ದೇವಯಾನಿ ನನ್ನನ್ನು ಮದುವೆ ಆಗುವಂತ ಕೇಳಿದಾಗ, ಗುರುಗಳ ಪುತ್ರಿ ನೀನು, ನಿನ್ನನ್ನು ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ. ದೇವಯಾನಿ ಶಾಪ ಕೊಟ್ಟು ಬಿಟ್ಲಂತೆ, ನನ್ನ ತಂದೆಯ ಬಳಿ ಕಲಿತ ವಿದ್ಯೆ ನಿನಗೆ ಉಪಯೋಗಕ್ಕೆ ಬರದೇ ಹೋಗಲಿ ಅಂತ. ಆ ಸಂಜೀವಿನಿ ವಿದ್ಯೆ ಅವನಿಗೆ ಬರದೇ ಹೋಯಿತು. ಆದರೆ ಕಚನು ಶಾಪ ಕೊಟ್ಟ, ನನ್ನನ್ನು ಮದುವೆ ಆಗಬೇಕು ಅಂತ ನೀನು ಆಸೆ ಪಡ್ತಾ ಇದೆಯಲ್ಲ, ನಿನಗೆ ಬ್ರಾಹ್ಮಣ ವರ ಸಿಗದೆ ಹೋಗಲಿ, ನಿನ್ನನ್ನು ಕ್ಷತ್ರಿಯನೇ ಮದುವೆ ಆಗಲಿ ಅಂತ ಶಾಪ ಕೊಟ್ಟ. ದೇವಯಾನಿ ಹೇಳ್ತಾಳೆ, ಯಯಾತಿ ರಾಜ, ನೀನು ಕ್ಷತ್ರಿಯ ರಾಜ, ನಾನು ಬ್ರಾಹ್ಮಣ ಕುಮಾರಿ, ಆದರೂ ನಾನು ನಿನ್ನನ್ನೇ ಮದುವೆ ಆಗಬೇಕು, ನನಗೆ ಅದು ಶಾಪ ಇದೆ, ಕ್ಷತ್ರಿಯ ರಾಜನನ್ನೇ ನೀನು ಮದುವೆ ಆಗಬೇಕು ಅಂತ. ಆಯಿತು ಅಂತ ಹೇಳಿದ. ದೇವಯಾನಿ
ಶುಕ್ರಾಚಾರ್ಯರ ಬಳಿ ಬಂದು ಎಲ್ಲ ಕಥೆಯನ್ನು ಹೇಳಿದ್ಲು, ಹೀಗೆ ಹೀಗೆ ಆಯಿತು ಅಂತ. ಶುಕ್ರಾಚಾರ್ಯರಿಗೆ ಸಿಟ್ಟು ಬಂತು. ವೃಷಪರ್ವ ರಾಜನ ಪೌರೋಹಿತ್ಯ ಏನು ಮಾಡ್ತಾ ಇದ್ರು ಅದನ್ನು ಬಿಟ್ಟೇ ಬಿಟ್ಟರು ಅಂತೆ. ವೃಷಪರ್ವ ರಾಜನಿಗೆ ಗೊತ್ತಾಯಿತು, ಗುರುಗಳು ಇಲ್ಲದೆ ದೈತ್ಯರ ಆಕ್ರಮಣ, ದೇವತೆಗಳ ಆಕ್ರಮಣ ಆದರೆ ನಾನೇನು ಮಾಡಲಿ, ಸಮಾಧಾನ ಪಡಿಸ್ತೇನೆ ಅಂತ ಮಗಳನ್ನು ಕರ್ಕೊಂಡು ವೃಷಪರ್ವ ರಾಜ ಇವರ ಬಳಿಗೆ ಬಂದ. ದೇವಯಾನಿ ಕೂಡ ಇದ್ಲು. ನನ್ನನ್ನು ಕ್ಷಮಿಸಿ ಅಂತ ಹೇಳಿದಾಗ ಶುಕ್ರಾಚಾರ್ಯರು ಹೇಳ್ತಾರೆ, ನಾನು ನಿನ್ನನ್ನು ಕ್ಷಮಿಸುವುದಲ್ಲ, ನಿನ್ನ ಮಗಳಿಂದ ಇವಳು ಬಾವಿಗೆ ಬಿದ್ದಿದ್ದಾಳಲ್ಲ, ದೇವಯಾನಿ ಏನು ಹೇಳ್ತಾಳೆ ಅದಕ್ಕೆ ನಾನು ಆಯಿತು ಅಂತ ಹೇಳುತ್ತೇನೆ ಅಂತ ಹೇಳಿದಾಗ ದೇವಯಾನಿಯಲ್ಲಿ ಕೇಳುತ್ತಾನೆ, ಏನಾಗಬೇಕು, ತಪ್ಪಿಗೆ ಏನು ಪ್ರಾಯಶ್ಚಿತ್ತ ಅಂತ. ದೇವಯಾನಿ ಹೇಳಿದ್ಲು, ನಾನು ಯಯಾತಿಯನ್ನು ಮದುವೆ ಆಗ್ತೇನೆ, ಮದುವೆ ಆದಮೇಲೆ ಹೋದಾಗ ಗಂಡನ ಮನೆಗೆ ಹೋಗುವಾಗ ನನ್ನ ಸೇವಕಿಯಾಗಿ ನಿನ್ನ ಮಗಳು ಶರ್ಮಿಟ್ಟೆ ಬರಬೇಕು ಅಂತ ಹೇಳಿದ್ಲು. ವೃಷಪರ್ವರಾಜ ಒಪ್ಪಿದ. ಯಾಕೆ ಅಂದರೆ ಶುಕ್ರಾಚಾರ್ಯರು ಬೇಕು, ಶುಕ್ರಾಚಾರ್ಯರು ಇಲ್ಲದೇ ಇದ್ದರೆ ಇವನ ಕಾರ್ಯಭಾರ ಏನು ನಡೆಯುವುದಿಲ್ಲ. ತನ್ನ ಮಗಳನ್ನು ದೇವಯಾನಿಯ ಸೇವಕಿಯಾಗಿ ಕಳಿಸಿಬಿಟ್ಟ. ಮದುವೆ ಎಲ್ಲ ಆಯಿತು. ಶುಕ್ರಾಚಾರ್ಯರು ಯಯಾತಿಗೆ ಹೇಳಿದ ಅಂತ, ತನ್ನ ಮಗಳನ್ನು ಕೊಡುವಾಗ, ಇವಳನ್ನು ಬಿಟ್ಟು ನಿನ್ನ ಹಾಸಿಗೆಗೆ ಈ ಶರ್ಮಿಷ್ಠ ಎಂದಿಗೂ ಬರಬಾರದು, ಸ್ವಲ್ಪ ಜಾಗ್ರತೆಯಾಗಿ ಇರು ಅಂತ ಶುಕ್ರಾಚಾರ್ಯರು ಗಟ್ಟಿಯಾಗಿ ಹೇಳಿ ಕಳಿಸಿದ್ದಾರೆ. ಸ್ವಲ್ಪ ದಿವಸದಲ್ಲಿ ದೇವಯಾನಿ ಒಟ್ಟಿಗೆ ಸಂಸಾರ ಮಾಡುತ್ತಾ ಇಬ್ಬರು ಮಕ್ಕಳಾದರು ಅಂತೆ. ಅವರಿಬ್ಬರಿಗೆ ಹೆಸರು ಯದು ಮತ್ತು ತುರುವಸು ಅಂತ. ಇವರಿಗೆ ಮಕ್ಕಳಾದದ್ದನ್ನು ನೋಡಿ ಶರ್ಮಿಷ್ಠಿಗೆ ಆಸೆ ಆಯಿತು. ಅವಳು ಕೂಡ ಋತಸ್ನಾತೆಯಾಗಿದ್ಲು, ಅವಳು ಕೂಡ ಯಯಾತಿಯನ್ನು ಬಯಸಿದ್ಲು. ಶುಕ್ರಾಚಾರ್ಯರು ಮೊದಲೇ ಹೇಳಿದ್ರು, ದೇವಯಾನಿ ಹೊರತು ಹಾಸಿಗೆಗೆ ಬೇರೆ ಯಾರು ಬರಬಾರದು ಅಂತ. ಆದರೆ ಯಯಾತಿ ಅದನ್ನು ಮರೆತು ಬಿಟ್ಟ. ಶರ್ಮಿಷ್ಠಿಯೊಂದಿಗೆ ಕೂಡಿದ 3 ಮಕ್ಕಳಾದರು, ದ್ರುಹ್ಯು, ಅನು, ಪುರು ಅಂತ. ಈ ವಿಷಯ ದೇವಯಾನಿ ಹೋಗಿ ಶುಕ್ರಾಚಾರ್ಯರ ಬಳಿ ಹೇಳುತ್ತಾಳೆ, ಹೀಗೆ ಹೀಗೆ ಆಯಿತು ಅಪ್ಪ ಅಂತ. ಶುಕ್ರಾಚಾರ್ಯರಿಗೆ ಸಿಟ್ಟು ಬಂದು ಶಾಪ ಕೊಡ್ತಾರೆ ಅಂತೆ. ನಾನು ಹೇಳಿದ್ರು ನೀನು ಕೇಳಲಿಲ್ಲ, ಆದ್ದರಿಂದ ನಿನಗೆ ಘೋರವಾದ ಮುದಿತನ ಬರಲಿ ಅಂತ ಶಾಪ ಕೊಟ್ಟರು. ನಪುಂಸಕನಾಗುವಂತ ಶಾಪ ಕೊಟ್ಟರು. ಆಗ ಯಯಾತಿ ಬೇಡಿಕೊಂಡ ಅಂತೆ, ಇನ್ನೂ ಕಾಮನೆಗಳು ನನ್ನದು ಪೂರ್ಣ ಆಗಲಿಲ್ಲ, ಅದರಲ್ಲಿಯೂ ಕೂಡ ನನಗೆ ಮುದಿತನ ಬಂದರೆ ನಿಮ್ಮ ಮಗಳೇ ಅಲ್ವ ನನ್ನ ಹೆಂಡತಿ, ಅವಳಿಗೂ ಕೂಡ ಅನ್ಯಾಯ ಆದೀತು ಅಂತ ಹೇಳಿದಾಗ ಶುಕ್ರಾಚಾರ್ಯರ ಕೋಪ ಸ್ವಲ್ಪ ಇಳಿತು. ಶುಕ್ರಾಚಾರ್ಯರು ಹೇಳಿದರು, ನಿನ್ನ ಮುದಿತನ ಯಾರಾದರೂ ಸ್ವೀಕಾರ ಮಾಡಬಹುದು, ಅವರ ತಾರುಣ್ಯವನ್ನು ನಿನಗೆ ಕೊಟ್ಟರೆ ನಿನ್ನ ಮುದಿತನವನ್ನು ಅವರಿಗೆ ಕೊಡಬಹುದು, ಅದಲು ಬದಲು ಮಾಡಿಕೊಳ್ಳಬಹುದು ಅಂತ ವರ ಕೊಟ್ಟರು. ಬಂದವನೇ ಯಯಾತಿ ಎಲ್ಲ ಮಕ್ಕಳಲ್ಲಿ ಕೇಳಿದ, ಯದುವಿನಲ್ಲಿ ಕೇಳಿದ, ನನ್ನ ಮುದಿತನವನ್ನು ಕೊಡ್ತೇನೆ, ನಿಮ್ಮ ಯೌವನವನ್ನು ಕೊಡಿ ಅಂತ. ಆಗುವುದಿಲ್ಲ ಅಂತ ಹೇಳಿದ ಯದು. ತುರ್ವಸು ಅವನೂ ಇಲ್ಲ, ದ್ರುಹ್ಯು ಅವನು ಆಗೋದಿಲ್ಲ ಅಂತ ಹೇಳಿದ, ಅನು ಅವನೂ ಆಗೋದಿಲ್ಲ ಅಂತ ಹೇಳಿದ. ಕೊನೆಗೆ ಸಣ್ಣ ಮಗ ಪುರು ಅಂತ ಅವನಲ್ಲಿ ಬಂದು ಕೇಳಿದ ಅಂತೆ. ಅವ ಹೇಳಿದ, ತಂದೆಯ ಕೃಪೆ ಇಲ್ಲದೆ ನಮ್ಮದು ಏನು ನಡೆಯುವುದಿಲ್ಲ, ತಂದೆಯ ಮನಸ್ಸಿನಲ್ಲಿ ಏನು ಅಂದುಕೊಳ್ಳುತ್ತಾನೆ ಅವ ಹೇಳದೇನೆ ಮಾಡುವವ ಉತ್ತಮ ಮಗ, ಅವನ ಹೇಳಿದ ಮೇಲೆ ಶ್ರದ್ಧೆಯಿಂದ ಆಜ್ಞೆಯನ್ನು ಪಾಲಿಸುವವ ಮಧ್ಯಮ, ಆಜ್ಞೆಯನ್ನ ಮಾಡಿದ್ರೂ ಅದನ್ನು ಅಶ್ರದ್ಧೆಯಿಂದ ಪಾಲಿಸುವವ ಪುತ್ರ ಅಧಮ. ಯಾವ ರೀತಿಯಿಂದಲೂ ಮಾಡದವ, ತಂದೆಯ ಆಜ್ಞೆಯನ್ನ ಪಾಲಿಸದವ ಅವ ಮಗನೇ ಅಲ್ಲ. ಇದು ಶಾಸ್ತ್ರ ಇರುವಂಥದ್ದು. ಆದ್ದರಿಂದ ಅಪ್ಪ, ನೀನು ಏನು ಕೇಳ್ತಾ ಇದ್ದಿ ನಾನು ಕೊಡ್ತೇನೆ, ನನ್ನ ಯೌವನವನ್ನು ನೀನು ಸ್ವೀಕರಿಸು, ನಿನ್ನ ಮುದಿತನವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದ. ಸಂತೋಷದಿಂದ ಒಪ್ಪಿಸಿದ. ಮತ್ತೆ ನವತಾರುಣ್ಯವನ್ನು ಪಡೆದ ಯಯಾತಿ. ಮತ್ತೆ ಸಂಸಾರವನ್ನು ಪ್ರಾರಂಭ ಮಾಡಿದ ಅಂತೆ.
ಏವಂ ವರ್ಷ ಸಹಸ್ರಾಣಿ ಮನಃಷಷ್ಟೈರ್ಮನಃಸುಖಂ ವಿದಧಾನೋಪಿ ನಾತೃಪ್ಯತ್ ಸಾರ್ವಭೌಮ ಕದೀಂದ್ರಿಯೈ. 1,000 ವರ್ಷಗಳವರೆಗೆ ಇಂದ್ರಿಯಗಳ ಸುಖ ಪಡೆದ ಅಂತೆ. ಇಷ್ಟು ಸುಖ ಪಡೆದರೂ ಅವನಿಗೆ ತೃಪ್ತಿಯೇ ಆಗಲಿಲ್ಲ. ಅವ ಕೊನೆಗೆ ಒಂದು ದಿನ ವೈರಾಗ್ಯದಿಂದ ಹೇಳ್ತಾನೆ ಒಂದು ಮಾತನ್ನ, ನ ಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ಕಾಮನೆಗಳನ್ನು ಸಾಕು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ವಿಷಯ ಪದಾರ್ಥಗಳನ್ನು ಭೋಗಿಸಿ ಅದು ಶಾಂತವಾಗ್ತದೆ ಅಂತ ಹೇಳಿದರೆ ಅದು ತಪ್ಪು. ಅದು ಇನ್ನೂ ಬೇಕು ಅಂತ ಹೇಳುತ್ತದೆ. ಹವಿಷ ಕೃಷ್ಣ ವರ್ತ್ಮೇವ, ಅಗ್ನಿಗೆ ತುಪ್ಪ ಹಾಕಿದರೆ ಅದು ಇನ್ನೂ ಉರಿತದೆ, ಮತ್ತೆ ತುಪ್ಪ ಸುರಿದ್ರೆ ಮತ್ತೆ ಅದು ಜೋರಾಗಿ ಉರಿತದೆ. ಹಾಗೆಯೇ ಕಾಮನೆಗಳು ಬೇಕು 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 ಅಂತಾದಾಗ ಅದು ಶಾಂತ ಆಗುವುದೇ ಇಲ್ಲ, ಇನ್ನೂ ಬೇಕು ಅಂತ ಆಗ್ತದೆ. ಯಾವಾಗಲೂ ಆಸೆ, ಒಂದು ಸಿಕ್ಕಿತು ಒಂದರ ಬೆಲೆ ಇನ್ನೊಂದು ಸಿಗಲಿ ಅಂತ ಆಸೆ, 2 ಸಿಕ್ಕಿತು ಇನ್ನೊಂದು ಸಿಗಲಿ ಅಂತ ಆಸೆ, ಆಗ ಅದು ಸಿಕ್ಕಿದಾಗ ಇನ್ನೊಂದು ಸಿಗಲಿ ಅಂತ ಆಸೆ. ಹೀಗೆ ಆಸೆಗೆ ಅದು ನಿಂತಿತು ಅಂತ ಇಲ್ಲ, ಇನ್ನೂ ಬೇಕು ಅಂತ ಆಗುವಂಥದ್ದು ಆಸೆಯನ್ನು ಪೂರೈಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ವೈರಾಗ್ಯದ ಮಾತು ಅವನಿಗೆ ಬಂತು. ಬಂದ ಕೂಡಲೇ ಸಾಕು ಅಂತಾಯಿತು. ತನ್ನ ಮಗನಿಗೆ ಮತ್ತೆ ಆ ಯೌವನವನ್ನು ಕೊಟ್ಟು ಮುದಿತನವನ್ನು ಸ್ವೀಕಾರ ಮಾಡ್ತಾನೆ ಅಂತೆ. ಈ ಪೂರ್ವಿಗೆ ಮತ್ತೆ ಮದುವೆ ಎಲ್ಲ ಆಯಿತು, ಅವನ ವಂಶ ಬೆಳೀತು. ಅವನ ವಂಶದಲ್ಲಿ ಬಂದವನೇ ಪುರುವಿನ ವಂಶದಲ್ಲಿ ಬಂದವನೇ ರಾಜ ದುಷ್ಯಂತ. ಶಕುಂತಲೆಯ ಒಟ್ಟಿಗೆ ಮದುವೆ ಆಯಿತು. ಅವನಿಗೆ ಒಬ್ಬ ಮಗ ಹುಟ್ಟಿದ ಭರತ ಅಂತ. ಈ ಯಯಾತಿಯ ಮಗ ಪುರು ಅಂತ ಇದ್ದಾನೆ, ಆ ಪುರುವಿನ ವಂಶ ಅಂತಲೂ ಕರೀತಾರೆ. ಆ ದುಷ್ಯಂತನಿಗೆ ಹುಟ್ಟಿದ ಒಬ್ಬ ಭರತ ಅಂತ ಇದ್ದಾನಲ್ಲ, ಆ ಭರತ ವಂಶ ಅಂತಲೂ ಕರೀತಾನೆ. ಇದೇ ವಂಶದಲ್ಲಿ ಬಂದವರು ಪ್ರತೀಪ ಅಂತ ಒಬ್ಬ ರಾಜ, ಅವನ ಮಗ ಶಂತನು, ಶಂತನುವಿನ ಮಗ ಭೀಷ್ಮ, ಶಂತನುವಿನ ಮಗ ಭೀಷ್ಮ. ಆ ಶಂತನುವಿನ ಇನ್ನೊಬ್ಬಳ ಹೆಂಡತಿ ಸತ್ಯವತಿಯಲ್ಲಿ ಮತ್ತೆ ಹುಟ್ಟಿದವರು ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದ ಅಂತ. ಅಂಬಾಲಿಕೆ ಮತ್ತು ಅಂಬಿಕೆಯಲ್ಲಿ ವೇದವ್ಯಾಸದಿಂದ ಹುಟ್ಟಿದವರು ಧೃತರಾಷ್ಟ್ರ, ಪಾಂಡು, ವಿದುರ. ಇವರ ವಂಶದಲ್ಲಿ ಬಂದವರೇ ಪಾಂಡವರು ಅಂತ. ಯಾಕೆ? ಯಯಾತಿಯ ಮಗ, ಕೊನೆಯ ಮಗ ಪುರು ಅಂತ. ಆ ಪುರುವಿನ ವಂಶದಲ್ಲಿಯೇ ಬಂದವರು ಈ ಪೌರವರು, ಅಂದರೆ ಪಾಂಡವರು, ಕೌರವರು, ಇವರೆಲ್ಲ ಪೌರವರು ಅಂತ. ಮಧ್ಯದಲ್ಲಿ ಕುರು ಅಂತ ಒಬ್ಬ ರಾಜ ಬರ್ತಾನೆ, ಅವ ಕೂಡ ಆಳಿದ್ದಾನೆ, ಆದ್ದರಿಂದ ಕೌರವರು ಅಂತಲೂ ಹೇಳ್ತಾರೆ. ಭರತ ಅಂತ ಒಬ್ಬ ಬಂದಿದ್ದಾನೆ, ಭರತ ವಂಶ ಅಂತನೂ ಅದಕ್ಕೆ ಹೆಸರು ಇದೆ. ಇದರಲ್ಲೇ ಬಂದ ಒಬ್ಬ ರಂತಿದೇವ ಅಂತ. ಆ ರಂತಿದೇವನ ಉದ್ಗಾರ ಏನು ಅಂದರೆ, ಉಪವಾಸ ಮಾಡಿದ್ದ ಅಂತೆ, 48 ದಿವಸಗಳ ಉಪವಾಸ ಮಾಡಿದ್ದ. ಇನ್ನೇನು ಉಪವಾಸ ವ್ರತ ಸಮಾಪ್ತಿ ಆಯಿತು, ರಾಜ್ಯದ ಕ್ಷಾಮ. ಆ ಸಂದರ್ಭದಲ್ಲಿ ಉಪವಾಸ ಮಾಡಿದ್ದು. ಉಪವಾಸ ಮಾಡಿ ಇನ್ನೇನು ಆಹಾರ ಸ್ವೀಕಾರ ಮಾಡಬೇಕು, ಆಗ ಒಬ್ಬ ಬಂದ. ಸ್ವಲ್ಪ ತಿನ್ನಬೇಕು, ಏನು ಅದರಲ್ಲಿ ಅರ್ಧ ಅವನಿಗೆ ಕೊಟ್ಟ. ಇನ್ನು ಉಳಿದದ್ದನ್ನು ತಿನ್ನುವ ಅಂತ ಹೇಳಿದಾಗ ಇನ್ನೊಬ್ಬ ಬಂದ ಅಂತೆ, ಅವನಿಗೆ ಕೊಟ್ಟ. ಕೊನೆಗೆ ಒಂದು ನಾಯಿಯನ್ನು ಕರ್ಕೊಂಡು ಒಬ್ಬ ಬಂದ. ಏನು ಇದ್ದಿಲ್ಲ, ನೀರಿತ್ತು, ನೀರನ್ನು ಕುಡಿಯುವ ಅಂತ ಇದ್ದ. ಆಗ ಅವ ಬಂದು ಹೇಳಿದ, ನಾಯಿಗಳಿಗೆ ಬಾಯಾರಿಕೆ ಆಗಿದೆ, ನೀರು ಕೊಡುವಂತ. ಆ ಕುಡಿಬೇಕು ಅಂತ ಇಟ್ಟುಕೊಂಡ ನೀರನ್ನು ಕೂಡ ನಾಯಿಗೆ ಕೊಟ್ಟು ಹೇಳಿದ, ಎಲ್ಲರ ಒಳಗೆ ಇರುವ ಭಗವಂತ ಪ್ರೀತನಾಗಲಿ ಅಂತ ಹೇಳಿದ. ಅವನ ಪ್ರಾರ್ಥನೆ ಅಷ್ಟು ಮಾತ್ರ ಅಲ್ಲ, ನ ಕಾಮಯೇಹಂ ಗತಿಮೀಶ್ವರಾತ್ ಪರಂಪರಾಂ ಅಷ್ಟರದ್ಯಯುಕ್ತ ಮಪೋನವೃಭವಂ ವಾ
ಆರ್ತಿಂ ಪ್ರಪದ್ಯೇಖಿಲ ದೇಹ ಭಾಜಾಂ ಅಂತಸ್ಥಿತೋ ಯೇನ ಭವಂತ್ಯ ದುಃಖ. ನಾನು ಭಗವಂತನಲ್ಲಿ ಅಣಿಮಾದಿ ಐಶ್ವರ್ಯಾದಿಗಳನ್ನು ಕೇಳುವುದಿಲ್ಲ. ನನಗೆ ಅಧಿಕಾರ ಬೇಕು, ದುಡ್ಡು ಬೇಕು, ಯಾವುದನ್ನು ಕೇಳುವುದಿಲ್ಲ. ನಾನು ಮಾತ್ರ ಒಂದು ಕೇಳ್ತೇನೆ ದೇವರಲ್ಲಿ, ಏನು ಅಂದರೆ ಎಲ್ಲರ ಕಷ್ಟಗಳನ್ನು ನಾನು ತಿನ್ನುವಂತಾಗಲಿ, ಎಲ್ಲರೂ ಸುಖದಿಂದ ಇರಲಿ. ಆರ್ತಿಂ ಪ್ರಪದ್ಯ ಅಖಿಲ ದೇಹ ಬಾಜಾಂ, ಎಲ್ಲರೂ ಏನು ಕಷ್ಟಪಡ್ತಾರೆ ಆ ಎಲ್ಲ ಕಷ್ಟಗಳನ್ನು ನಾನು ಪಡುವಂತಾಗಲಿ, ಉಳಿದ ಎಲ್ಲರೂ ಕೂಡ ಸುಖದಿಂದ ಇರಲಿ, ಇದನ್ನು ದೇವರಲ್ಲಿ ಕೇಳುತ್ತೇನೆ ಅಂತ ಆ ರಂತಿದೇವ ಪ್ರಾರ್ಥನೆ ಮಾಡಿಕೊಂಡ ಅಂತ. ಎಂತಹ ಉದ್ಗಾರ ರಂತಿದೇವನದ್ದು. ಈ ರಂತಿದೇವ ಇದೇ ಭರತ ವಂಶದಲ್ಲಿ ಬಂದವ. ಇನ್ನೊಬ್ಬ ಮಗ ಯಯಾತಿಯ ಮಗ, ಮೊದಲ ಮಗ ಯದು ಅಂತ. ಕೊನೆಯ ಮಗ ಪುರು ವಂಶದಲ್ಲಿ ಬಂದವರೇ ಪಾಂಡವರು, ಕೌರವರು. ಯಯಾತಿಯ ಮೊದಲ ಮಗ ಯದು ಅಂತ. ಯದು ವಂಶದಲ್ಲಿ ಬಂದವನೇ ಕೃಷ್ಣ ಪರಮಾತ್ಮ ಅಂತ ಹೇಳ್ತಾ, ಕೃಷ್ಣನ ಅವತಾರ ವಿಷಯವನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.